ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ರಮ್ಯಾ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅವರು ಕೂಡ ವೇದಿಕೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರ್ ಬಾಬೂಜಿ ಜೀವನರಾವ್ ಅಧ್ಯಯನ ಸಂಶೋಧನಾ ಮತ್ತು ವಿತರಣಾ ಕೇಂದ್ರ ಮಾನಸಮುದ್ರಿ ಮೈಸೂರು ಇಂದು ಸಾಮಾಜಿಕ ನ್ಯಾಯದ ಪ್ರವೇಶಿಕೆ ಅನ್ನುವಂಥ ಒಂದು ವಿಷಯದ ಕುರಿತು ಒಂದರಿಂದ ಈ ವಿಚಾರ ಸಂಕಿರಣ. ಈ ವಿಚಾರ ಸಂಕಿರಣಕ್ಕೆ ಈಗ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವಿದ್ಯಾರ್ಥಿ ಅವರು ಪ್ರಾರ್ಥನೆ ಮಾಡ್ತಾರೆ. ಹಾಲರವಿ ಬಂದೋ ನೋರೊಂದಾಲರವಿ ಬಂದೋ, ಹಾಲರವಿ ಬಂದೋ ನೋರೊಂದಾಲರವಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ, ಹಾಲಂಬಾಡಿಂದ ವಾಲುಗ ಮಾಡಿಕೊಂಡು, ಹಾಲಂಬಾಡಿಂದ ವಾಲುಗ ಮಾಡಿಕೊಂಡು, ವಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದೋ, ವಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದು, ಹಾಳಳ್ಳ ತುಂಬಿ ಜಲಾಗ ಕೊಳ ತುಂಬಿ, ಹಾಳಳ್ಳ ತುಂಬಿ ಜಲಾಗ ಕೊಳ ತುಂಬಿ, ಜೋಲುತ್ತ ವಾಲುತ್ತ ಏಳು ಮಲೆಗೆ ಹಾಲರವಿ ಬಂದು, ಜೋಲುತ್ತ ವಾಲುತ್ತ ಏಳು ಮಲೆಗೆ ಹಾಲರವಿ ಬಂದು, ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ, ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ, ಸರಗೂರಿನಿಂದ ಶರಣರು ಬಂದಾರು, ಸರಗೂರಿನಿಂದ ಶರಣರು ಬಂದಾರು, ಮಜ್ಜನದೊತ್ತಿಗೇಳು ಮಲೆಗೆ ಹಾಲರವಿ ಬಂದು, ಮಜ್ಜನದೊತ್ತಿಗೇಳು ಮಲೆಗೆ ಹಾಲರವಿ ಬಂದು. ಗೀತೆಯೊಂದಿಗೆ ಪ್ರಾರ್ಥನೆ ಮಾಡಿದ ನಮ್ಮ ವಿದ್ಯಾರ್ಥಿಗಳು ಧನ್ಯವಾದಗಳು. ಮಾನ್ಯರೇ, ಇಂದಿನ ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯದ ಪ್ರವೇಶ. ಇಂದಿನ ಈ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ಕುರಿತು ಹಾಗೆ ಈ ಕಾರ್ಯಕ್ರಮದ ಪ್ರಸ್ತುತತೆಯನ್ನ ಕುರಿತು ಕೇಂದ್ರದ ನಿರ್ದೇಶಕರಾದಂಥ ಪ್ರೊಫೆಸರ್ ಕೆ ಸದಾಶಿವ ಬಾಬೂಜಿ ಜೀವನ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ. ಆತ್ಮೀಯರೇ, ಮೊದಲನೇದಾಗಿ ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನ ಸಂಪನ್ಮೂಲ ವ್ಯಕ್ತಿಗಳು ಇನ್ನೂ ಒಂದಿಬ್ಬರು ಬಂದು ಜಾಯಿನ್ ಆಗ್ತಾರೆ. ಫೋನ್ ಮಾಡಿದ್ರು ಈಗ ಅಂದ್ರೆ ಪ್ರಾಸ್ತಾವಿಕವಾಗಿ ನಮ್ಮ ಜಗಜೀವನರಾಮ್ ಸೆಂಟರ್ನಲ್ಲಿ ಏನೇನು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಒಂದು ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೇನೆ. ತಮ್ಗೆಲ್ಲ ಗೊತ್ತಿದ್ದಾಗೆ ಈ ವರ್ಷದಲ್ಲಿ ನಾವು MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ಹೊಸ ಸ್ನಾತಕೋತ್ತರ ಪದವಿಯನ್ನ ಆರಂಭಿಸಿದೆ. ಇದನ್ನು ಇದು ಆಕ್ಚುಲಿ ನಾನು 2016ರಿಂದ 2022 ಆ ಸಂದರ್ಭದಲ್ಲಿ ಇಲ್ಲಿ ಇನ್ಚಾರ್ಜ್ ಡೈರೆಕ್ಟರ್ ಆಗಿ ಇದ್ದಾಗ ಈ MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನುವಂಥ ಒಂದು ಕೋರ್ಸ್
ಸಿಲೆಬಸ್ನ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ನ ರೆಡಿ ಮಾಡಿ ಅದನ್ನ ಅಕಾಡೆಮಿಕ್ ಎಲ್ಲ ಹಂತದಲ್ಲೂ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ವಿ. ಆದರೆ 3-4 ವರ್ಷದಿಂದ ಅದು ಜಾರಿಗೆ ಆಗಿರಲಿಲ್ಲ. ಈ ವರ್ಷ ನಾವು ತಕ್ಷಣಕ್ಕೆ ತೀರ್ಮಾನ ತಗೊಂಡು ಈ ಕೋರ್ಸನ್ನು ಆರಂಭಿಸಬೇಕು ಅಂತ ತೀರ್ಮಾನಿಸಿದ್ವಿ. ಸುಮಾರು 21 ಜನ ಅಡ್ಮಿಷನ್ ಆದ್ರು. ಅಂತಿಮವಾಗಿ 17 ಜನ ಇವತ್ತು ಪರೀಕ್ಷೆಯನ್ನ ತಗೊಳ್ಳುವಂತ ಮಟ್ಟಕ್ಕೆ ಬಂದಿದ್ದಾರೆ. ನಾವು MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನುವಂತಹ ಈ ಕೋರ್ಸ್ ಅನ್ನ ಆರಂಭಿಸೋದಕ್ಕೆ ಮೊದಲು, ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದ್ದಾಗೆ ಬಾಬು ಜಗಜೀವನ್ ರಾಮ್ ಸ್ಟಡೀಸ್ ಅಂತ ಆ ತರದ ಒಂದು MA ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಚರ್ಚೆ ಬಂತು. ಯಾಕೆಂದ್ರೆ ಪಕ್ಕದಲ್ಲೇನೆ ಅಂಬೇಡ್ಕರ್ ಸ್ಟಡೀಸ್ ಅನ್ನುವಂತಹ ಒಂದು ನೆಲೆನಲ್ಲೇನೆ MA ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳನ್ನ ಜಾರಿಗೊಳಿಸಿದ್ರು. ಆದ್ರೆ ನಾವು ಈ ತರ ವ್ಯಕ್ತಿಯ ಅಧ್ಯಯನವನ್ನ ಮಾಡೋದಕ್ಕೆ ಬದಲಾಗಿ ಒಂದು ವಿಷಯವನ್ನ ಆಧರಿಸಿ ಒಂದು MA ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ವಿ. ಸೊ ಈ ಸಂದರ್ಭದಲ್ಲಿ ನಾನು ಪ್ರಮುಖವಾಗಿ ಕೃಷ್ಣ ಒಂಬಾಳ್ ಅಂತ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್, ಮತ್ತೆ ಮಾರುತಿ LP ಅವರು ಲಾ ಪ್ರೊಫೆಸರ್, ಮತ್ತೆ GT ರಾಮಚಂದ್ರಪ್ಪ, ಇವ್ರನ್ನೆಲ್ಲ ಇವತ್ತು ನಾವು ಜ್ಞಾಪಿಸ್ಕೋಬೇಕು. ಇವರೆಲ್ಲ ಈ ತರದ ಸಲಹೆಗಳನ್ನ ಕೊಟ್ಟು ನಾವೆಲ್ಲ ಹೆಚ್ಚು ಕಡಿಮೆ 1 ವಾರ ಸತತವಾಗಿ ವರ್ಕ್ಶಾಪ್ ಮಾಡಿ ಒಟ್ಟು 4 ಸೆಮಿಸ್ಟರ್ಗೆ 20 ಪೇಪರ್ಗಳನ್ನ ಮೊದಲು ಟೈಟ್ಲ್ಗಳನ್ನ ಕೊಡಿಸಿ, ಆನಂತರ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ಗೆ 10 ಪೇಪರ್ಗಳಿಗೆ ನಾವು ಸಿಲೆಬಸ್ನ ಡೆವಲಪ್ ಮಾಡೋದು. ಸೊ ಈ ನೆಲೆಯಲ್ಲಿ ನಮಗೆ ಪ್ರೇರಣೆ ಸಿಕ್ಕಿದ್ದೇನು ಅಂತಂದ್ರೆ 1967ರಲ್ಲಿ ಜಗಜೀವನ್ ರಾಮ್ ಅವರು ತಮ್ಗೆಲ್ಲ ಗೊತ್ತಿದ್ದಾಗೆ 46ರಲ್ಲೇ ಹಂಗಾಮಿ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕಗೊಂಡ್ರು. 67ರ ವೇಳೆಗೆ ಅವರು ಇಡೀ ಭಾರತದ ಒಂದು ರಾಜಕಾರಣ ಮತ್ತು ಇಡೀ ದಲಿತ ಒಂದು ವರ್ಗದಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರಾಗಿ ಅವರು ಪ್ರವರ್ಧಮಾನಕ್ಕೆ ಬಂದಿದ್ರು. ಅವರ ಆತ್ಮೀಯರೆಲ್ಲ 1965 ಆ ಸಂದರ್ಭದಲ್ಲಿ ಅವರ ಜನ್ಮದಿನವನ್ನ ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವ್ರ ಹತ್ರ ಹೋಗಿ ಕೇಳ್ಕೊಂತಾರೆ. ಇವತ್ತು ನಮ್ಮ ಸಮುದಾಯದ ದೊಡ್ಡ ನಾಯಕರು ನಿಮ್ಮ ಹೆಸರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ. ಅವ್ರು ಏನ್ ಸಲಹೆ ಕೊಡ್ತಾರೆ ಅಂತಂದ್ರೆ, ನನ್ನ ಹೆಸರಲ್ಲಿ ನನ್ನ ಜನ್ಮ ದಿನಾಚರಣೆಯನ್ನು ಮಾಡಬೇಡಿ, ಅದಕ್ಕೆ ಬದಲಾಗಿ ಸಮತಾ ದಿವಸ, ಅಕಸ್ಮಾತ್ ನಿಮ್ಗೆ ಏನಾದ್ರು ಆಚರಿಸ್ಬೇಕು ಅನ್ನೋದಾದ್ರೆ ಸಮತಾ ದಿವಸ ಅಂತ ಆಚರಣೆ ಮಾಡಿ, ನನ್ನ ಹೆಸರಲ್ಲಿ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಈ ಏಪ್ರಿಲ್ 5ನೇ ತಾರೀಕು ಪ್ರತಿ ವರ್ಷ ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಜೊತೆಲೆ ಸಮತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಅಂದ್ರೆ ಜಗಜೀವನ್ ರಾಮ್ ಸಮಾನತೆ ಅಥವಾ ಸಮತೆ ಇದ್ರ ಬಗ್ಗೆ ಎಷ್ಟು ಭದ್ರಾಗಿದ್ರು ಅಂತಂದ್ರೆ, ಅವರು ತಮ್ಮ ವೈಯಕ್ತಿಕ ಹೆಸರಿನಲ್ಲಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಬದಲಾಗಿ ಈ ತರ ಸಮತಾ ದಿವಸವಾಗಿ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡೋದಕ್ಕೆ ಬಯಸಿದ್ರು ಅಂತ ಗೊತ್ತಾಗ್ತದೆ. ಹಾಗಾಗಿ ಅವ್ರ ಹೆಸರಿನಲ್ಲಿ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆಗಿರುವಂತ ಈ ಒಂದು ಜಗಜೀವನ್ ರಾಮ್ ಅಧ್ಯಯನ ಪೀಠ ಮತ್ತು ಅಧ್ಯಯನ ಕೇಂದ್ರ ಏನಿದೆ, ಇದು ಈ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಈ ನಿಟ್ಟಿನಲ್ಲಿ ನಾವೊಂದು ಕೋರ್ಸ್ ಅನ್ನು ಆರಂಭಿಸ್ಬೇಕು ಅಂತ ಅಂದ್ಬಿಟ್ಟು ನಮಗೆ ಇದೊಂದು ಪ್ರೇರಣೆ ಆಯ್ತು. ಹಾಗೆಯೇ 1967ನೇ ವರ್ಷ ಏನಕ್ಕೆ ಮುಖ್ಯ ಅಂತಂದ್ರೆ, ದಲಿತರ ಒಂದು ಶಿಕ್ಷಣದ ಸಬಲೀಕರಣಕ್ಕಾಗಿ ಬಾಬು ಜಗಜೀವನ್ ರಾಮ್ ರವರು ಜಗಜೀವನ್ ವಿದ್ಯಾಭವನ್ ಅನ್ನಂತಹ ಒಂದು ಸಂಸ್ಥೆಯನ್ನ ಆರಂಭಿಸ್ತಾರೆ ದೆಹಲಿ. ಅಲ್ಲಿವರೆಗೂ ಈ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಗೊಳ್ಳೋದಕ್ಕೆ ದೆಹಲಿಯಲ್ಲಿ ಹೋಗಿ ಅಧ್ಯಯನ ಮತ್ತು ಅವರು ವಸತಿಗೆ ಯಾವುದೇ ವ್ಯವಸ್ಥೆ ಇರಲ್ಲ. ಹಾಗಾಗಿ ಜಗಜೀವನ್ ರಾಮ್ ರವರು 1967ರಲ್ಲಿ ಈ ಜಗಜೀವನ್ ವಿದ್ಯಾಭವನ್ ಅಂತ 100 ಜನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, ಅಂದ್ರೆ ಅಲ್ಲಿ ಹೇಗಿದೆ, ನಾನು ಆ ವಿದ್ಯಾಭವನಕ್ಕೆ ಭೇಟಿ ಕೊಟ್ಟಿದ್ದೆ. ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಈಗ ನಮ್ಮ ತರನೇ ಲೈಬ್ರರಿ, ಕ್ಲಾಸ್ ರೂಮ್, ಈ ತರದ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರೆ, ಅಷ್ಟು 100 ಜನರಿಗೆ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಅವರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಅಂದ್ರೆ ಅವರಿಗೆ ಸಿಕ್ಕಂತಹ ಅಧಿಕಾರವನ್ನು ಬಳಸ್ಕೊಂಡು ಈ ತರದ ಒಂದು ಶಿಕ್ಷಣದ ಸಬಲೀಕರಣಕ್ಕಾಗಿ ಅವರು ಪ್ರಯತ್ನ ಮಾಡಿದ್ದನ್ನ ನಾವು ಕಾಣ್ತೀವಿ. ಸೊ ಹಾಗಾಗಿ ನಾವು ಒಂದು ಉಪನ್ಯಾಸ ಸರಣಿ ವಿಚಾರ ಸಂಕಿರಣಗಳನ್ನ ನಾವು ಆಯೋಜಿಸ್ಕೊಂಡಿದ್ದೇವೆ 5. ಯಾಕೆಂದ್ರೆ ನಮ್ಮಲ್ಲಿ 5 ಪೇಪರ್ಗಳಿವೆ.
ಈಗ ಉದಾಹರಣೆಗೆ ಒಂದು ಇಂಟ್ರೊಡಕ್ಷನ್ ಟು ಸೋಷಿಯಲ್ ಜಸ್ಟಿಸ್ ಅಂತ, ಸಾಮಾಜಿಕ ನ್ಯಾಯದ ಪ್ರವೇಶಿಕೆ, ಇದೊಂದು ಪೇಪರ್. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಟ್ಟು 4 ಯೂನಿಟ್ ಅಲ್ಲಿ ಒಂದೊಂದು ಯೂನಿಟ್ಗೆ ಒಬ್ಬೊಬ್ರು ರಿಸೋರ್ಸ್ ಪರ್ಸನ್ ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಆ ನುರಿತ ಒಂದು ವಿದ್ವಾಂಸರಿಂದ ಅವರಿಗೆ ಮಾಹಿತಿಯನ್ನ ಕೊಡಿಸಿ ಅವರು ಆ ವಿಷಯವನ್ನು ಹೆಚ್ಚು ಆಳವಾಗಿ ತಿಳ್ಕೋಬೇಕು. ಮತ್ತೆ ಅವರು ಮುಂದೆ ಪರೀಕ್ಷೆಗೆ ಸಿದ್ಧತೆಗೊಂಡು ಅವರು ಯಶಸ್ವಿಯಾಗಿ ತಮ್ಮ ಪದವಿಯನ್ನು ಪೂರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಸರಣಿ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೇವೆ. ಮೊನ್ನೆ ಶನಿವಾರ ತಾನೇ ಬಾಬು ಜಗಜೀವನ್ ರಾಮ್ಸ್ ಕಾಂಟ್ರಿಬ್ಯೂಷನ್ಸ್ ಟು ಇಂಡಿಯನ್ ಪಾಲಿಟಿಕ್ಸ್ ಅನ್ನುವಂತಹ ಒಂದು ವಿಚಾರ ಸಂಕಿರಣ ಯಶಸ್ವಿಯಾಗಿ ಪೂರ್ಣಗೊಳ್ತು. ಅದು ಸಹ ನಮ್ಮಲ್ಲಿ MA ಓಪನ್ ಎಲೆಕ್ಟಿವ್ ಕೋರ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನ್ ರಾಮ್ರವರ ಕೊಡುಗೆಗಳು ಅನ್ನುವಂತ ವಿಷಯವನ್ನು ಕುರಿತಂತೆ ಅಧ್ಯಯನ ಮಾಡಕ್ ಬರ್ತಾರೆ. ಅವ್ರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲೂ ಅಷ್ಟೇ 4 ಜನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ಅವರಿಗೆ ಅವರಿಂದ ಒಂದು ಪ್ರವಚನಗಳನ್ನ ನೀಡಿದ್ದೇವೆ. ಸೊ ಒಟ್ಟಾರೆ ನಮ್ಮ 5 ಏನು ಟೈಟ್ಲ್ಗಳಿದೆ ಅಂದ್ರೆ 5 ಪೇಪರ್ಗಳಿದೆ. 5 ಪೇಪರ್ಗಳನ್ನ ಆಧರಿಸಿ ಈ 5 ಥಿಮ್ಯಾಟಿಕ್ ಸೆಮಿನಾರ್ಗಳಿದ್ದಾವೆ. ಸೊ ಈಗ ನಾವು ಅಂದ್ಕೊಂಡಿರೋ ಪ್ರಕಾರ 22, 26, 2, 3 ಮತ್ತೆ 6 ಈ ತರ 20ನೇ ತಾರೀಕಿಂದ ಸತತವಾಗಿ ಮುಂದಿನ ತಿಂಗಳು 6ನೇ ತಾರೀಕುವರೆಗೆ ಒಟ್ಟು 7 ಒಂದು ವಿಚಾರ ಸಂಕಿರಣಗಳನ್ನ ನಾವು ಆಯೋಜಿಸ್ತಾ ಇದ್ದೇವೆ. ಸೊ ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದಿಷ್ಟು ನಮ್ಮ MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮತ್ತು ನಮ್ಮ ವಿಚಾರ ಸಂಕಿರಣಗಳ ಒಂದು ಸ್ಥೂಲ ಪರಿಚಯ. ಹಾಗೆಯೇ ಮೊದಲನೇದಾಗಿ ಇವತ್ತು ನಮ್ಮ ಈ ಒಂದು ವಿಚಾರ ಸಂಕಿರಣದ ಉದ್ಘಾಟನೆ ಮಾಡೋದಕ್ಕೆ ಬಂದಿರುವಂತಹ ಪ್ರೊಫೆಸರ್ ರಾಜಪ್ಪ ದಳವಾಯಿಯವರನ್ನ ಈ ಒಂದು ವಿಚಾರ ಸಂಕಿರಣಕ್ಕೆ ನಾನು ಹೃತ್ಪೂರ್ವಕವಾಗಿ ಅವ್ರನ್ನ ಸ್ವಾಗತಿಸೋದಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ರಾಜಪ್ಪ ದಳವಾಯಿಯವರನ್ನ ನಾನು ಸಂಕ್ಷಿಪ್ತವಾಗಿ ನಾನು ಪರಿಚಯ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾವು ಈ ವಿಚಾರ ಸಂಕಿರಣಗಳು ಏನಿದಾವೆ ಇವೆಲ್ಲವಕ್ಕೂ ಉದ್ಘಾಟನೆ ಮತ್ತು ವಿಷಯ ಮಂಡನೆ ಮಾಡೋದಕ್ಕೆ ನಾವು ಏನು ಆಯ್ಕೆ ಮಾಡಿದೀವಿ ಅವರೆಲ್ಲರೂ ಆ ಕ್ಷೇತ್ರಗಳನ್ನ ಪ್ರತಿನಿಧಿಸೋರು. ಸೊ ಇದನ್ನ ಆಧರಿಸಿನೇ ನಾವು ಅವ್ರನ್ನೆಲ್ಲ ಗುರುತಿಸಿದ್ದೇವೆ ಹೊರತು ಬೇರೆ ಮಾನದಂಡಗಳಲ್ಲ. ಯಾಕೆಂದ್ರೆ ರಾಜಪ್ಪ ದಳವಾಯಿ ಅವರು ನಮ್ಮ ಕರ್ನಾಟಕದ ಎಲ್ಲ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಒಂದು ರೀತಿಯ ಮತ್ತು ಜನಜಾಗೃತಿಯನ್ನು ಮೂಡಿಸುವಂತಹ ಒಂದು ಚಟುವಟಿಕೆಯಲ್ಲಿ ಸದಾ ಕ್ರಿಯಾಶೀಲರಾಗಿದ್ದಾರೆ. ಮತ್ತು ಈ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಅನೇಕ ಚಳುವಳಿಗಳಲ್ಲಿ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಅವರು ಪ್ರಾಧ್ಯಾಪಕರ ಆಗುವ ಹಂತದವರೆಗೆ ಅವರು ಅನೇಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋದನ್ನ ಗುರುತಿಸಿ ನಾವು ಇವತ್ತು ಸಾಮಾಜಿಕ ನ್ಯಾಯದ ಪ್ರವೇಶಿ ಇದನ್ನ ಒಂದು ಉದ್ಘಾಟನೆಗೆ ಅವರು ಸೂಕ್ತ ವ್ಯಕ್ತಿ ಅಂತ ನಾವು ಅವರನ್ನು ಗುರುತಿಸಿ ಸ್ವಾಗತಿಸಿದ್ದೇವೆ. ಮೈಸೂರು ಯೂನಿವರ್ಸಿಟಿನಲ್ಲಿ MA ಕನ್ನಡ ಮತ್ತೆ ಜಾನಪದ ಡಿಪ್ಲೊಮಾ ಪದವಿಯಲ್ಲಿ ಅವರು ಸುದೀರ್ಘ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ನಮ್ಗೆ ಬಹಳ ಅವ್ರನ್ನ ಗುರುತಿಸಬೇಕಾಗಿರೋದು ಯಾವುದು ಅಂತಂದ್ರೆ ಅವರ ಸಂಶೋಧನಾ ಒಂದು ಪ್ರವೃತ್ತಿ. ಈ ಉದಾಹರಣೆಗೆ ಸ್ವಾತಂತ್ರ್ಯ ಪೂರ್ವ ಕನ್ನಡ ಕಾದಂಬರಿಗಳಲ್ಲಿ ಚಾರಿತ್ರಿಕ ಅಂಶಗಳು ಅನ್ನುವಂತ ಒಂದು ಅಂಶವನ್ನ ಒಂದು ವಿಷಯವನ್ನ ಆಧರಿಸಿ ಅವರು ಸಂಶೋಧನೆಯನ್ನ ಆರಂಭಿಸಿದ್ರು. ಅದು ಏನಂತಂದ್ರೆ ಅನೇಕ ಹೊಸ ಸಂಶೋಧನೆಗಳಿಗೆ ಅವರು ತಮ್ಮನ್ನ ತಾವು ಹೇಗೆ ತೆರೆದುಕೊಂತ ಹೋದ್ರು ಅಂತಂದ್ರೆ ನೋಡಿ, ಆ ನಂತರ ಅದನ್ನ PhD ಟಾಪಿಕ್ ಆಗಿ ತಗೊಂಡು ಅದನ್ನ ನಿಲ್ಲಿಸಿ ನೆಕ್ಸ್ಟ್ ಕನ್ನಡದಲ್ಲಿ ಸಂಸ್ಕೃತಿ ನಿರ್ವಚನ ಅನ್ನುವಂತ ವಿಷಯವನ್ನ ತಗೊಂಡು ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಅನ್ನ ಪಡ್ಕೊಂಡ್ರು. ಹಾಗೇನೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಕವಿರಾಜ ಮಾರ್ಗ ಬಹುಶಿಸ್ತೀಯ ಅಧ್ಯಯನ ಅನ್ನುವಂತಹ ವಿಷಯದ ಮೇಲೆ ಮಹಾಪ್ರಬಂಧವನ್ನು ಬರೆದು D.Litt ಪದವಿಯನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಈಗ ನಾವು ಸಂಶೋಧನೆ ಅಂತಂದ್ರೆ ಬರೀ ಸಾಹಿತ್ಯ, ಅವರು ಅನೇಕ ಪ್ರಾಕಾರಗಳಲ್ಲಿ ಅವರು ಕೆಲಸ ಮಾಡಿರೋದನ್ನ ನಾವು ಕಾಣಬಹುದು. ಅಂದ್ರೆ ಅವರ ಕೃತಿಗಳು ನಾನು ನಾಪ್ಸ್ಕೊಳಕ್ಕೆ ಬಯಸ್ತೇನೆ. 1992 ನಾವೆಲ್ಲ 1988ರಿಂದ 92ರವರೆಗೂ ಸಂಶೋಧಕರಾಗಿ ನಾವೆಲ್ಲ ಜೊತೆಯಲ್ಲೇ ಇದೇ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡುವಾಗ ನಾವೆಲ್ಲ ಜೊತೆಯಲ್ಲಿದ್ದವು.
ಸೊ ಆ ಸಂದರ್ಭದಿಂದನೂ ಅವರು ಓದು ಬರಹದಲ್ಲಿ ತೊಡಕೊಂಡು ಪ್ರಮುಖವಾಗಿ ಬರವಣಿಗೆಯಲ್ಲಿ ತೊಡಕೊಂಡಿದ್ರು. 1995 ಅಕ್ಟೋಬರ್ ತಿಂಗಳಲ್ಲಿ, ಅವಾಗ ನಿಮ್ಗೆಲ್ಲ ಗೊತ್ತಿರಬೇಕು, ಫಸ್ಟ್ ಟೈಮು UGC NET ಪರೀಕ್ಷೆಗಳು, ಫಸ್ಟ್ UGC NET ಸಿಲೆಬಸ್ಗಳ ಆಧಾರದ ಮೇಲೆ ಫಸ್ಟ್ UGC ಪರೀಕ್ಷೆಗಳು ನಡೆದು. ಆ ಸಂದರ್ಭದಲ್ಲಿ UGC ಪರೀಕ್ಷೆಗಳಲ್ಲಿ ಎಂಥ ಪ್ರಶ್ನೆಗಳನ್ನ ಕೇಳಿದ್ರು ಅಂತಂದ್ರೆ, ನಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸೇನೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗ್ದೇನೆ ಬಂದು ಎಲ್ಲಾ ಟೀಚರ್ಸ್ನ ಕೇಳ್ತಾ ಇದ್ದಾರೆ, ಈ ಪ್ರಶ್ನೆಗೆ ಉತ್ತರ ಏನು ಅಂತ. ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನ ಡಾಕ್ಟರ್ ರಾಜಪ್ಪ ದಳವಾಯಿ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರೂ ಸಮಾರಂಭ. ಈ ಸಮಾರಂಭವನ್ನ ಮತ್ತು ಈ ವಿಚಾರ ಸಂಕಿರಣವನ್ನ ನಾನು ತುಂಬಾ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಆತ್ಮೀಯರೇ, ನ್ಯಾಯ ಅನ್ನೋದೇ ಬಹಳ ದುಬಾರಿಯ, ವಿಚಿತ್ರವಾದ, ಬಹಳ ಸಂಕೀರ್ಣವಾದ ಒಂದು ಸಮಸ್ಯೆ. ಅನ್ಯಾಯ ಅನ್ನೋದು ಎಲ್ಲ ಕಡೆಯಲ್ಲೂ ವಿಜೃಂಭಿಸ್ತಾ ಇದೆ. ಅದರಲ್ಲಿ ನಾವು ಯಾವ ನ್ಯಾಯ ಪದ್ಧತಿಯಲ್ಲಿ ಬದುಕ್ತಾ ಇದ್ದೀವಿ, ನಮ್ಮಲ್ಲಿ ಯಾವ ನ್ಯಾಯ ಪದ್ಧತಿ ಇತ್ತು ಅಂತ ಕೇಳಲಿಕ್ಕೆ ಸಾಧ್ಯ. ಎಷ್ಟೋ ಅನ್ಯಾಯಗಳನ್ನ ನಾವು ಸಹಿಸ್ಕೊಂಡು ಬದುಕ್ತಾ ಇದ್ದೀವಿ ಹೊರತು ಸಾಂಘಿಕವಾಗಿ ನಮ್ಮಲ್ಲಿ ಸಾಧ್ಯನೇ ಇಲ್ಲದೆ ಇರುವಂತಹ ಬಿರುಕುಗಳಿದೆ. ಜಾತಿ ಅನ್ನೋದು ಎಷ್ಟು ಕ್ರೂರವಾದ್ದು ಅಂದ್ರೆ ಅದು ಯಾವಾಗಲೂ ಮೇಲ್ಚಲನೆಯಲ್ಲಿ ಇರುತ್ತೆ. ಅದಕ್ಕೆ ಭಾರತ ಸಂವಿಧಾನ ಪಿರಮಿಡ್ ಆಕಾರದಲ್ಲಿದ್ದಂತಹ ಒಂದು ನ್ಯಾಯ ಪದ್ಧತಿಯ ಸಂಕೇತವನ್ನ ನಂದಲಾಲ್ ಬಸು ಅನ್ನುವಂತಹ ಚಿತ್ರ ಕಲಾವಿದರಿಂದ ಅದು ಉಲ್ಟಾ ಮಾಡಿಸೋದು. ಅದು ಬಹಳ ದೊಡ್ಡ, ನೀವು ಮತ್ತೊಮ್ಮೆ ತೆಗೆದು ನೋಡಿ ಅದರ ಪುಟವನ್ನ, ಪಿರಮಿಡ್ನ ಅಲ್ಲಿ ಉಲ್ಟಾ ಮಾಡಲಾಗಿದೆ. ಎಲ್ಲಿಯವರೆಗೆ ನಾವು ಜಾತಿಯನ್ನ ನಾವು ಉಲ್ಟಾ ಆಗಿ ನೋಡೋದಿಲ್ಲ, ಜಾತಿಯ ಶ್ರೇಷ್ಠತೆಯ ವ್ಯಸನ ಅನ್ನೋದು ಅಪಾಯಕಾರಿಯಾದ್ದು ಮತ್ತು ಜಾತಿಯ ಸಂಘಟನೆ ಕೂಡ ಅಪಾಯಕಾರಿಯಾದವು. ಇವು ಡ್ಯಾಮೇಜ್ ಟು ಡೆಮಾಕ್ರಸಿ. ನ್ಯಾಯ ಅನ್ನುವಂತಹದ್ದು ನಿರಪೇಕ್ಷವಾಗಿರ್ಬೇಕು, ನಿಷ್ಪಕ್ಷಪಾತವಾಗಿರ್ಬೇಕು. ನಾನು ನಮ್ಮ ಮನೆಯಲ್ಲಿ ಏನು ಆಚರಣೆ ಮಾಡ್ಕೊಳ್ತೀನಿ ಅಥವಾ ನನ್ನ ಕುಟುಂಬದಲ್ಲಿ, ನಮ್ಮ ಊರಿನಲ್ಲೇ ಊರೊಟ್ಟಿನ ಸಂಬಂಧದಲ್ಲಿ ಹೇಗಿರ್ತೀನಿ ಅನ್ನೋದೇ ಭಾರಿ ವಿಚಿತ್ರ ಸಂಕೀರ್ಣವಾದ ವಿಚಾರ. ಅಲ್ಲಿ ಭೇದ ಇಲ್ಲದೆ ನಮ್ಮ ನಡುವೆ ಜನದ ಬದುಕೇ ಇಲ್ಲ. ಎಲ್ಲಿ ಹೋದ್ರೂ ಬರೀ ಡಿಸ್ಕ್ರಿಮಿನೇಷನ್. ಹೇಗಾದ್ರೂ ಮಾಡಿ ನಿನ್ನನ್ನ ಕಾರ್ನರ್ ಮಾಡುವ ಅಥವಾ ಮಾರ್ಜಿನಲೈಸ್ಡ್ ಆಗಿಯೇ ಬದುಕಂಗ ಮಾಡುವಂತಹ ಉದ್ದೇಶ ಈ ಸಮಾಜದ ಘನತೆಯ ವಿಷಯ ಆಗಿದೆ. ಅದು ಅಪಾಯಕಾರಿಯಾಗಿದೆ. ಯಾವ ಉದ್ದೇಶಕ್ಕಾಗಿ ನಾನು ಒಳ್ಳೆಯ ದೇಶದಲ್ಲಿದ್ದೀನಿ ಅಂತ ಹೇಳಿ, ಇಲ್ಲಿ ಒಬ್ಬೊಬ್ಬನಿಗೆ ಒಂದೊಂದ್ ತರ ಕಾಣುತ್ತೆ. ತಾನು ಹುಟ್ಟಿರೋ ಜಾತಿ ಬಹಳ ದೊಡ್ಡದು ಅಂತನ್ನುವ ಭ್ರಮೆ ಇದ್ರೆ ಅವನು ಬಹಳ ಸಂತೋಷವಾಗಿರ್ತಾನೆ. ಇನ್ನು ಕೆಲವು ಜಾತಿಗಳು ಹೆಸರು ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋಬೇಕಾದ ಸ್ಥಿತಿ ಇದೆ. ಅವುಗಳು ಬೈಗಳು ಕೂಡ ಆಗಿವೆ. ಎಷ್ಟೋ ಜಾತಿಗಳ ಹೆಸರನ್ನ ನೀನ್ ಯಾವ ಜಾತಿ ಅಂತ ಹೇಳಿದ್ರು ಸಾಕು, ನಿಮ್ಮನ್ನ ಅರ್ಧ ಕುಸಿದು ಹೋಗುವ ಹಾಗೆ ಮಾಡುವ ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ, ನೀನ್ ಯಾವ ಜಾತಿ ಅಂತ ಕೇಳಿದ್ರೆ ಸಾಕು, ಅವನು ಅದಕ್ಕೆ ಉತ್ತರ ಕೊಡೋದಕ್ಕೆ ಇಡೀ ಜೀವನ ಬೇಸಾಯ ಮಾಡ್ಬೇಕಾಗುತ್ತೆ. ಅಥವಾ ಅವನು ಹೇಳ್ದಂಗೆ ಒಂದು ರೀತಿಯಲ್ಲಿ ಕಳ್ಳರೆಪ್ಪಿ ಅಡ್ಡಾಡ್ಬೇಕಾದ ಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಸಾಮಾಜಿಕ ವಿಷಮತೆ ಎಷ್ಟು ಕ್ರೂರವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಎಲ್ಲ ಕಾಲದ ಪ್ರಶ್ನೆ. ನಾನು ಅನೇಕ ಬೇರೆ ಬೇರೆ ವಿಷಯಗಳನ್ನೆಲ್ಲ ನೋಡ್ತಾ ಬಂದೆ. ಈಗ ಈ ವಿಷಯವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ ಮೇಲೆ ನನ್ನ ಯೋಚನೆಗಳನ್ನು, ನ್ಯಾಯ ಅನ್ನುವಂತಹದ್ದಕ್ಕೆ ಸಿಸ್ಟಮ್ ಅನ್ನುವಂತಹ ಒಂದು ಅರ್ಥವೂ ಇದೆ. ಬಹಳ ವಿಚಿತ್ರವಾದ್ದು. ನನಗೆ ಬಹಳ ವಿಶೇಷ ಅಂತಂದ್ರೆ, ನನ್ನ ದೇಶದ ಹಂಗರ್ ಇಂಡೆಕ್ಸ್ 2021ರಲ್ಲಿ 101 ಇದ್ದದ್ದು ಈ ವರ್ಷ 111 ಆಗಿದೆ. ನೀವು ಪ್ರಗತಿಯನ್ನ ಯಾವ ದೃಷ್ಟಿಕೋನದಿಂದ ಅಳಿತೀರಿ,
ಜಿ ಡಿ ಪಿ ಅಂತಿರ್ತಾರೆ ಯಾವಾಗ್ಲೂ. ನನಗೆ ಯಾವಾಗ್ಲೂ ಹಂಗರ್ ಇಂಡೆಕ್ಸ್ ಮತ್ತೆ ಪೌಷ್ಟಿಕತೆ ಅವೇ ಎರಡು ದೇಶದ ಮುಖ್ಯವಾದ ಗಾಲಿ. ಅವೆರಡು ಸರಿ ಇದ್ರೆ ಮಾತ್ರನೇ ದೇಶ ಮುಂದುವರಿತಿದೆ ಅಂತ. 10 ವರ್ಷದಲ್ಲಿ ನಿಮಗೆ 10% ಹಸಿವನ್ನ ಜಾಸ್ತಿ ಮಾಡಿದೆ ಈ ದೇಶ ಅಂತಂದ್ರೆ ಇದನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಎಲ್ಲ ಭ್ರಮೆಯಲ್ಲಿದ್ದಾರೆ. ಭ್ರಮೆಯನ್ನ ಸೃಷ್ಟಿ ಮಾಡುವವರು ಕೆಲವರು ಇದ್ದಾರೆ, ಅದನ್ನು ನಂಬುವವರು ಕೆಲವರು ಇದ್ದಾರೆ. ಬೀಡ ಅಂಗಡಿ ಮುಂದೆ ಪಾನ್ ಅಂಗಡಿ ಮುಂದೆ ನಿಂತು ಮಾತನಾಡುವ ಮಾತಿಗೂ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ವಿಭಾಗಗಳು ಅಲ್ಲಿ ಓದುವ ವಿದ್ಯಾರ್ಥಿಗಳು ಯೋಚನೆ ಮಾಡುವ ರೀತಿ ಬೇರೆ ಇರಬೇಕು ಅಂತ ನಾನು ಬಯಸ್ತೀನಿ. ಯಾಕೆ ಅಂತಂದ್ರೆ ವಿಶ್ವವಿದ್ಯಾಲಯಗಳು ನಮಗೆ ಅಭ್ಯಾಸ ಮಾಡಿ ಬುದ್ಧಿವಂತ ಆಗಪ್ಪ ಅಂತ ಒಬ್ಬೊಬ್ಬನಿಗೆ ಏನಿಲ್ಲ ಅಂದ್ರೂ ಒಂದು 80 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೂ ಮೈಸೂರು ಯೂನಿವರ್ಸಿಟಿ ಖರ್ಚು ಮಾಡ್ತಾರೆ ಒಬ್ಬ ವಿದ್ಯಾರ್ಥಿ. ತುಂಬಾ ಜನ ಏನ್ ತಪ್ಪು ತಿಳ್ಕೊಂಡಿರ್ತಾರೆ ಅಂದ್ರೆ ನನಗೆ ಈ ಯೂನಿವರ್ಸಿಟಿ ಏನೋ ಮಾಡ್ತಾ ಇಲ್ಲ, ನಾನೇ 4,000 ರೂಪಾಯಿ ಕೊಟ್ಟು ಓದ್ತಾ ಇದ್ದೀನಿ. 4,000 ರೂಪಾಯಿನಲ್ಲಿ ಎಷ್ಟು ದಿವಸ ನೀವು ಊಟ ಮಾಡ್ಬೋದು ಲೆಕ್ಕ ಹಾಕೊಳ್ಳಿ. ಆದ್ರೆ ಸಿಸ್ಟಮ್ ಹೇಗಿದೆ, ಸೊ ಸಿಸ್ಟಮ್ ಅನ್ನುವಂತಹದ್ದು ನ್ಯಾಯದ ನನಗೆ ಬಹಳ ರೋಮನ್ ಚಾರಿಟಿ ಅಂತ ಒಂದು ಬಿಡಿಸಲಾರದ ಸಮಸ್ಯೆಯ ಸೈಮನ್ ಅಂಡ್ ಪೆರೋ ಅನ್ನುವಂತ ಒಂದು ಚಿತ್ರ ಇದೆ. ಜಗತ್ತಿನ ಆಲೋಚನೆಯನ್ನ ಬದಲಿಸಿದ ಒಂದು ಚಿತ್ರ, ಸ್ಕಲ್ಪ್ಚರು ಕೂಡ ಇದೆ. ಸೈಮನ್ ಅನ್ನೋನು 1 ಪೌಂಡ್ ಬ್ರೆಡ್ ಅನ್ನ ಕದೀತಾನೆ. ಕದ್ದಾಗ ಅವನನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕ್ದಾಗ ಅವನ ಮಗಳು ಪೆರೋ ತಂದೆಯನ್ನ ನೋಡ್ಕೊಂಡ್ಬರ್ಬೇಕು ಅಂತ ಹೋಗ್ತಾರೆ. ಅವಳಿಗೊಂದು ಕೂಸಿರುತ್ತೆ. ಆ ಕೂಸಿನ ಸಹಿತ ಹೋಗಿರ್ತಾನೆ. ಅವಳ ಅಪ್ಪ ಜೈಲಿನಲ್ಲಿ ಊಟ ಇರೋದನ್ನ ತುಂಬಾ ಬಡಕಲಾಗಿರ್ತಾನೆ. ತನ್ನ ಮಗುವನ್ನ ಒತ್ತಟ್ಟಿಗಿಟ್ಟು ತಾನು ತನ್ನ ಎದೆ ಹಾಲನ್ನ ತಂದೆಗೆ ಕುಡಿಸ್ತಾನೆ. ಇದು ಸರಿಯಾ ಇಲ್ವಾ ಅಂತ ರೋಮನ್ ಚಾರಿಟಿಗೆ ನ್ಯಾಯಕ್ಕೆ ಬರುತ್ತೆ. ಅದು ಇವತ್ತಿಗೂ ಕೂಡ ಸರಿನೋ ತಪ್ಪು ಅಂತ ನಿರ್ಧರಿಸ್ಲಿಕ್ಕೆ ಆಗದೇ ಇರುವ ನ್ಯಾಯ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರೋಮನ್ ಚಾರಿಟಿ ಒಂದು ಕಟ್ಟಡದ ಮೇಲೆ ಆ ಶಿಲ್ಪವನ್ನ ಕೆತ್ತಿಟ್ಟಿದ್ದಾರೆ. ನಾವು ನಿರ್ಧರಿಸ್ಲಿಕ್ಕೆ ಆಗದೇ ಇರುವ ನ್ಯಾಯ ಆಗಿರೋದ್ರಿಂದ ಈ ಶಿಲ್ಪವನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದೀವಿ. ನಮ್ಮಲ್ಲಿ ಇಂತಹ ಲಕ್ಷಾಂತರ ದಿನನಿತ್ಯದಲ್ಲಿ ನಡೆಯುವ ಲಕ್ಷಾಂತರ ಮಾದರಿಗಳಿವೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳು ನೀಡ್ತಾ ಇರುವ ಕೆಲವು ತೀರ್ಪುಗಳು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರ ಮೇಲೆ ಮಾಡಿರುವ ಹಲ್ಲೆ, ಇವೆರಡಕ್ಕೂ ಅಂತರ್ ಸಂಬಂಧಗಳಿವೆ. ನಮ್ಮ ಕೋರ್ಟ್ಗಳು ಎತ್ತ ಚಲಿಸ್ತಾ ಇದೆ. ನನಗೆ ಒಂದು ಯೂನಿವರ್ಸಿಟಿ ಕೆಲಸಕ್ಕೆ ವಂಚಿಸ್ತು. ನಾನು ಸರಿಸುಮಾರು 20 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಸಿ ಗೆದ್ದೆ. 93ನೇ ಇಸ್ವಿಯಿಂದ 2010ನೇ ಇಸ್ವಿವರೆಗೂ ನಡೆಯಿತು. ಕೇವಲ ಒಂದು ಸ್ಟೇನಲ್ಲಿ ಮೇಲ್ಜಾತಿಯವರು 18 ವರ್ಷಗಳ ಕಾಲ ಎಲ್ಲಾ ಫೆಸಿಲಿಟೀಸ್ನು ಸ್ವೀಕರಿಸಿದ್ರು. ನ್ಯಾಯ ಅಂತೂ ನನಗೆ ನ್ಯಾಯ ಸಿಕ್ತು. ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಸಿಕ್ತು. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ಮೀಸಲಾಗಿರುವ ಮೀಸಲಾತಿಯನ್ನ ಇನ್ನೊಂದು ವರ್ಗಕ್ಕೆ ಬದಲಿಸಬಾರದು ಅನ್ನುವಂತಹ ಇಂಡಿಯಾದ ಒಂದು ಪ್ರಮುಖವಾದ ಜಡ್ಜ್ಮೆಂಟ್ ಆಗಿತ್ತು. ಅಷ್ಟೇ ಅಲ್ಲ, ಮೀಸಲಾತಿ ಇರೋದು ಜಗತ್ತಿನಾದ್ಯಂತ ಮೀಸಲಾತಿ ಇದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಹೋಗ್ತಾರಲ್ಲ ಪ್ರತಿಭಾವಂತರು ಅಂತ, ಅವರೆಲ್ಲ ಭಾರತ ಹಿಂದುಳಿದ ದೇಶ, ಮಾರ್ಜಿನಲೈಸ್ಡ್ ಕಂಟ್ರಿ ಅನ್ನುವ ಕಾರಣಕ್ಕಾಗಿ 5% 10% ಮೀಸಲಾತಿ ಒಳಗೆ ಓದಿ ಬಂದಿರ್ತಾರೆ. ಆದ್ರೆ ಓದ್ ಬಂದವ್ರು ಯಾರು ಹೇಳೋದಿಲ್ಲ ನಾನು ಮೀಸಲಾತಿಯಲ್ಲಿ ಓದ್ ಬಂದೆ ಅಂತ. ನಮ್ಮವ್ರಿಗೊಂದು ಭ್ರಮೆ ಇದೆ, ಬೇರೆ ದೇಶಕ್ಕೆ ಹೋಗಿ ಬಂದ್ಬಿಟ್ರೆ ನಾನು ಬಹಳ ಪ್ರತಿಭಾವಂತ ಅಂತ. ಹಂಗೇನಿಲ್ಲ. ಅವ್ರು ಹಂಗೇನಾರು ವಾಪಸ್ ಬಂದಿದ್ರೆ ಈ ದೇಶದಲ್ಲಿ ಇನ್ನೂ ಬದಲಾವಣೆ ಆಗ್ಬೇಕಾಯ್ತು. ಅವರಿಂದ ಏನು ಬದಲಾವಣೆ ಆಗೋದನ್ನ ನಾನು ನೋಡಿದ್ದೆ. ಸೊ ಅದರಿಂದ ನೀವು ವಿಷಮ ಸಮಾಜದಲ್ಲಿ ಇರುವ ಬದುಕಿನ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಅರ್ಥೈಸಿಕೊಳ್ಳುವ ಬಗೆ ಹೇಗೆ? ನ್ಯಾಯ ಪದ್ಧತಿ ಅನ್ನೋದು ಭಾರತೀಯ ನ್ಯಾಯ ಪದ್ಧತಿ ಬೇರೆ. ಅದು ಜಾತಿ ಆಧಾರಿತವಾದದ್ದು, ಧರ್ಮಾಧಾರಿತವೂ ಅಲ್ಲ, ಅದು ಜಾತಿ ಆಧಾರಿತ. ನಂತರ ನಮಗೆ ಕೋರ್ಟ್ ಅಂತ ಬಂತು. ಆ ಕೋರ್ಟ್ ಬಂದದ್ದು ಬ್ರಿಟಿಷರಿಂದ. ಕೋರ್ಟ್ಗಳೇನಾದ್ರೂ ಬರದೇ ಇದ್ದಿದ್ರೆ ನಾನು ಹೆಚ್ಚು ಕಡಿಮೆ ಜೀವನ ಪೂರ್ತಿ ಕೋರ್ಟಲ್ಲೇ ಕಳೆದೆ. ನಾನು ಪಾಠ ಮಾಡಿರೋದು ಎಷ್ಟಾಯ್ತೋ ಪ್ಯಾರಲಲ್ಲಾಗಿ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿರೋಷ್ಟೇ ಕೋರ್ಟಲ್ಲಿ ಕಳೆದಿದ್ದೆ. ಬಹುಶಃ ನಮ್ಮ ಜನ 2 ಇನ್ಸ್ಟಿಟ್ಯೂಷನ್ಗೆ ಎದುರಿದಷ್ಟು ಇನ್ಯಾವುದಕ್ಕೆ ಎದುರಿದ್ರು. ಒಂದು ಪೊಲೀಸ್ ಸ್ಟೇಷನ್, ಇನ್ನೊಂದು ಕೋರ್ಟ್.
ಕೋರ್ಟಿಗೆ ಮಾತ್ರ 11 ಗಂಟೆ ಕೋರ್ಟ್ ಚಾಲು ಆಗ್ಲಿ 9 ಗಂಟೆಗೆ ಬಂದು ನೀಟಾಗಿ ಚಪ್ಪಲಿ ಬಿಟ್ಟು ಕೈ ಮುಕ್ಕೊಂಡು ಯಾವಾಗ ಕರೀತಾರೋ ಅನ್ನೋ ಟೆನ್ಷನ್ ಅಲ್ಲಿ ಹೆಂಗ್ ನಿಂತಿರ್ತಾರೆ ಅಂದ್ರೆ ಕೋರ್ಟ್ ನೋಡಿದ್ರೆ ಭಾರತ ಸಮಯವನ್ನು ಪರಿಪಾಲಿಸ್ತಾ ಇರೋದು ಕೋರ್ಟಿನ ಮುಂದೆ ಮಾತ್ರ. ಬಹಳ ಅಚ್ಚುಕಟ್ಟಾಗಿ ಫಿರ್ಯಾದು ಅಥವಾ ಅಪರಾಧಿ ಇಬ್ರು ಬಹಳ ಚೆನ್ನಾಗಿ ಬಂದು ನಿಂತಿರ್ತಾರೆ. ಸೊ ಅದೇ ಡಿಸಿಪ್ಲಿನ್ ಬೇರೆ ಕಡೆಗೆ ಇದ್ದಿದ್ರೆ ಇನ್ನಷ್ಟು ಪ್ರಗತಿಯನ್ನು ನಾವು ಕಾಣ್ಬೋದು. ಆದ್ರೆ ಇದು ಪ್ರಗತಿ ಆಗದೇ ಇರುವ ದೇಶ ಅಂತ ನನಗನ್ಸುತ್ತೆ. ಏನ್ ಪ್ರಗತಿಯಾಗಿರೋದೇನು ಅಂತಂದ್ರೆ ನಮಗೆ ಬಂದಿರುವ ಶಿಕ್ಷಣದ ಮುಖೇನ ಎಚ್ಚರ. ನಾವು ಶಿಕ್ಷಣವನ್ನ ಪಡೆದೇ ಇದ್ರೆ ಇಷ್ಟು ಎಚ್ಚರವಾಗಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಶಿಕ್ಷಣ ನಮ್ಮನ್ನ ಎಚ್ಚರಗೊಳಿಸುವಂತೆ ಮಾಡುತ್ತೆ. ಆ ಎಚ್ಚರದಿಂದ ನಾವು ಸಾಮಾಜಿಕ ನ್ಯಾಯವನ್ನ ಪರಿಪಾಲಿಸುವ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ. ನಾನು ಸಾಮಾಜಿಕ ನ್ಯಾಯವನ್ನ ಯಾರೋ ಪಾಲಿಸಬೇಕು ಅಂತ ಹೇಳ್ತಾ ಇಲ್ಲ, ನನ್ನ ಮೇಲೆ ಇದೆ. ಪ್ರತಿಯೊಬ್ಬರ ಮೇಲೂ ಅದಿದೆ. ನಾನು ಮನೆಯನ್ನ ಬಿಟ್ಟು ಬಂದೆ ಅಂದ್ರೆ ನಾನು ಪ್ರಜಾಸತ್ತಾತ್ಮಕವಾಗಿ ಇರಲೇಬೇಕು. ಪ್ರಜಾಸತ್ತಾತ್ಮಕವಾಗಿದ್ದಾಗ ಮಾತ್ರ ನಾನು ಭಾರತೀಯ ಆಗ್ಲಿಕ್ಕೆ ಸಾಧ್ಯ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿನ ಬೆಳವಣಿಗೆ ಅನೇಕ ರೀತಿಯಲ್ಲಿದೆ. 556 ಸಂಸ್ಥಾನಗಳಲ್ಲಿ ನೀವು 3 ಸಂಸ್ಥಾನಗಳನ್ನ ತಪ್ಪದೆ ನೆನಪಿನಲ್ಲಿಟ್ಕೋಬೇಕು. ಒಂದು ಮೈಸೂರು ಸಂಸ್ಥಾನ, ಎರಡನೇದು ಕೊಲ್ಲಾಪುರ ಶಾಹು ಮಹಾರಾಜರ ಸಂಸ್ಥಾನ, ಮೂರನೇದು ಬರೋಡಾ ಗಾಯಕ್ವಾಡ್ ಸಂಸ್ಥಾನ. ಇವು 3 ಸ್ವಾತಂತ್ರ್ಯ ಪೂರ್ವದ ಬಹುಮುಖ್ಯವಾದ ಸಂಸ್ಥಾನಗಳು. ಈ ಸಂಸ್ಥಾನಿಕರಿಗೆ ಗುರು ಪ್ರೇಜರ್ ಅಂತ ಒಬ್ಬನೇ. ಆ ಪ್ರೇಜರ್ ಎಷ್ಟು ದೊಡ್ಡ ಮನುಷ್ಯ ಅಂದ್ರೆ ಕೊಲ್ಲಾಪುರ ಮಹಾರಾಜರಿಗೆ ಅವನು ಧಾರವಾಡದಲ್ಲಿ ಪಾಠ ಹೇಳ್ತಾನೆ. ಅದೇ ವ್ಯಕ್ತಿ ಮೈಸೂರಿನಲ್ಲಿ ನಾಲ್ವಡಿಯವರಿಗೆ ಪಾಠ ಹೇಳ್ತಾನೆ. ಬರೋಡೆ ರಾಜರಿಗೂ ಕೂಡ ಅವನಿಗೆ ಸಂಬಂಧ ಇರುತ್ತೆ. ಒಂದಷ್ಟು ದಿವಸ ಸಲಹೆಗಾರರಾಗಿರುತ್ತೆ. ಹೋಗುವಾಗ ಒಂದು ಉಂಗುರವನ್ನು ಸಹ ಅವನು ಪಡ್ಕೊಳ್ಳೋದಿಲ್ಲ ಕೊಲ್ಲಾಪುರ ಮಹಾರಾಜರಿಂದ. ಬೇಡಿ, ನನಗೆ ನೀವೇನಾದ್ರೂ ಒಳ್ಳೇದ್ ಮಾಡೋದಿದ್ರೆ ನಿಮ್ಮ ಜನಕ್ ಮಾಡಿ ಅಂತ. ನಾಲ್ವಡಿಯವರಿಗೆ ಅವನೊಂದು ತಾಕೀತ್ ಮಾಡ್ತಾನೆ, ನೀವು ಇವತ್ತು ಈ ಚಿತ್ರವನ್ನ ಪೂರೈಸಿಲ್ಲ, ಈ ಚಿತ್ರಕಲೆಯನ್ನು ನೀವೇನಾದ್ರು ಪೂರೈಸದೆ ಇದ್ರೆ ನಿಮ್ಮನ್ನ ಇದರಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಮಾಡ್ಬೇಕಾಗುತ್ತೆ. ಇವರು ರಾತ್ರಿ ಇಡೀ ಕೂತ್ಕೊಂಡು ಆ ಪೇಂಟಿಂಗ್ ಮುಗಿಸ್ಕೊಂಡು ತಗೊಂಡೋಗಿ ಕೊಡ್ತಾರೆ. 1874ರಲ್ಲಿ ಬ್ರಾಹ್ಮಣರಿಗೆ 20%, ಉಳಿದವರಿಗೆ 80%, ಅಂದ್ರೆ 1 ಮತ್ತು 10ನೇ ಬಿಂದುವನ್ನ ಬ್ರಾಹ್ಮಣರಿಗೆ, 2 ರಿಂದ 9 ಬಿಂದು ಹುದ್ದೆಗಳನ್ನ ಇತರರಿಗೆ ಕೊಡ್ಲಿಕ್ಕಾಗಿ ಮೈಸೂರು ಸಂಸ್ಥಾನದಲ್ಲಿ ಮೊದಲು ಮೀಸಲಾತಿ ಬಂತು. 1885ರಲ್ಲಿ ಅದನ್ನ ರಿವೈಸ್ ಮಾಡಿದ್ರು. 1902ರಲ್ಲಿ ಮೊಟ್ಟ ಮೊದಲಿಗೆ 20% ಬ್ರಾಹ್ಮಣರಿಗೆ, 80% ಇತರರಿಗೆ ಕೊಲ್ಲಾಪುರ ಮಹಾರಾಜರು ವ್ಯವಸ್ಥಿತವಾಗಿ ಮೀಸಲಾತಿಯನ್ನ ಜಾರಿಗೆ ತಂದರು. ಆಮೇಲೆ ಮಿಲ್ಲರ್ ಕಮಿಷನ್ ಬಂತು. 1914ರಿಂದ 18ರವರೆಗೆ ನಡೆದಂತ ಅನೇಕ ಚಟುವಟಿಕೆಗಳು, ಅದು ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ಗೆ ಆಯ್ಕೆ ಮಾಡಬಹುದಾದ ಅಭ್ಯರ್ಥಿಗಳಿಂದ ಶುರುವಾಗಿ 6 ಜನ ಅಸಿಸ್ಟೆಂಟ್ ಕಮಿಷನರ್ಗಳ ಆಯ್ಕೆಯವರೆಗೆ ದೊಡ್ಡ ಚಟುವಟಿಕೆಗಳು, ರಾಜಕೀಯ ತಲ್ಲಣಗಳು ಸೃಷ್ಟಿಯಾಗ್ತವೆ. ಹಿಂದುಳಿದ ವರ್ಗಗಳ ಬೇರೆ ದೇಶಕ್ಕೆ ಓದಿ ಬಂದ ಮತ್ತು ಅವರೆಲ್ಲರಿಗೂ ಪ್ರೇರಕವಾಗಿದ್ದಂತಹ ಮೈಸೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಮತ್ತು ವೈಸ್ ಚಾನ್ಸಲರ್ಗಳು ಮಹಾರಾಜರ ಹತ್ರ ಚರ್ಚೆ ಮಾಡುವ ಮೂಲಕ ಮೀಸಲಾತಿಯ ಬಗ್ಗೆ ಭಾರತದಲ್ಲೇ ಹೊಸ ಆಲೋಚನೆ ಬಂತು. ಆ ಹಿನ್ನೆಲೆಯಲ್ಲಿ ಮಿಲ್ಲರ್ ಕಮಿಷನ್ ಜಾರಿಗೆ ಬಂತು. ವಿಶ್ವೇಶ್ವರಯ್ಯನವರಿಂದ ರಾಜೀನಾಮೆ ಪತ್ರ ಈಸ್ಕೊಂಡು ವಾಪಸ್ ಕಳಿಸ್ತಾರೆ. ಅವ್ರು ರಾಜೀನಾಮೆ ಕೊಟ್ಟ ದಿವಸ ಅಗ್ರಹಾರದಲ್ಲಿ ಒಂದು ಸಭೆ ಸೇರ್ತಾರೆ ಎಲ್ಲಾ ಬ್ರಾಹ್ಮಣರು. ಅವ್ರು ಹೇಳ್ತಾರೆ, ಅವ್ರೇನಾದ್ರು ಮಾಡ್ಲಿಕ್ಕಣೆ ರಾಜರು, ನೀನ್ ದಿವಾನ್ಗಿರಿ ಯಾಕೆ ಕಳ್ಕೊಂಡೆ? ನಮಗೆ ನಮ್ಮ ದೇವಾಲಯಗಳಿಗೆ ಇದನ್ನ ಹಣ ಕೊಡೋರು ಯಾರು? ಖರ್ಚುಗಳನ್ನು ಕೊಡೋದಿಲ್ದಂಗೆ ಆಗ್ತಾರೆ. ನೀನ್ ಹೋಗು, ವಾಪಸ್ಸು ಕ್ಷಮೆ ಕೇಳಿ ದಿವಾನ್ಗಿರಿ ಒಪ್ಪುಗೋ ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯನವರು ಒಪ್ಕೊಳ್ಳೋರು. ಅಂದ್ರೆ ಅವರು ಜನರಲ್ ಮೆರಿಟ್ ಪರವಾಗಿದ್ದವರು. ಈಗ ಜನರಲ್ ಮೆರಿಟ್ನವರೆಲ್ಲ ಎಲ್ಲಿದ್ದಾರೆ? EWS ಅಂತ ಯಾರು ಮೀಸಲಾತಿ ಬೇಡ ಅಂತ ಹೇಳ್ತಿದ್ರು ಅವರೇ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಬಹಳಷ್ಟು ಜನರ ಅವಕಾಶಗಳನ್ನ ಕಬಳಿಸ್ತಾ ಇದ್ದಾರೆ. 144 ಜಾತಿಗಳನ್ನ ಸಂಸತ್ನಲ್ಲಿ ವಿಷಯ ಮಂಡನೆಗಾಗಿ ಪಟ್ಟಿ ಮಾಡಿದ್ರು. ತುಂಬಾ ಸ್ಟೇಟ್ ನಲ್ಲಿರುವ ಹಿಂದುಳಿದ ಜಾತಿಗಳೆಲ್ಲ ಖುಷಿ ಪಡ್ತಿದ್ವಿ, ನಮ್ಮ ಸ್ಟೇಟ್ ಅಲ್ಲೂ ಸಿಗುತ್ತೆ, ಸೆಂಟ್ರಲ್ ಅಲ್ಲೂ ಸಿಗುತ್ತೆ. ಅದಕ್ಕಿಂತ ಹಿಂದೆ ಮಂಡಲ್ ಕಮಿಷನ್ ಅಂತ, ಮಂಡಲ್ ಕಮಿಷನ್ ಜಾರಿಗೆ ಬರಲಿಕ್ಕೆ ಕರ್ನಾಟಕದಲ್ಲಿ ಹಾವನೂರು ಕಮಿಷನ್ ಕಾರಣ.
ಹಾವನೂರು ಕಮಿಷನ್ ಕೊಟ್ಟಂತಹ ಹೆಚ್ಚು ವೈಜ್ಞಾನಿಕವಾದ, ಸಮರ್ಪಕ ಅಂತ ನಾನು ಹೇಳಲ್ಲ, ಅಲ್ಲಿಯವರೆಗೂ ಇದ್ದಂತಹ ವಿಷಯಗಳಲ್ಲಿ ಹೆಚ್ಚು ವೈಜ್ಞಾನಿಕವಾದಂತಹ ಒಂದು ವರದಿ. ಅದಕ್ಕಾಗಿಯೇ LG ಹಾವನೂರವರನ್ನ ನೆಲ್ಸನ್ ಮಂಡೇಲ ಅವರು ದಕ್ಷಿಣ ಆಫ್ರಿಕಾದ ಕಾನ್ಸ್ಟಿಟ್ಯೂಷನ್ ಅನ್ನ ಬರೆಯಕ್ಕೆ ಆಹ್ವಾನಿಸ್ತಾರೆ, ಸಲಹೆಗಾರರಾಗಿ. ಬಹಳ ದೊಡ್ಡ ಗೌರವ. ಸೊ ಹಾವನೂರು ಕಮಿಷನ್, ಗೆಳೆಯ ಸದಾಶಿವ್, ನಿಮಗೆ ಸಾಮಾಜಿಕ ನ್ಯಾಯ ಒಂದು ಅದು ಚಲನೆ, ಅದು ಎಂದೋ ಆರಂಭ ಆಗಿ ಎಂದೋ ನಿಲ್ಲ ಅಂತದ್ದಲ್ಲ, ಅದು ನಿರಂತರ ಸ್ಟ್ರಗಲ್, ಯಾವಾಗಲೂ ಅದರ ಪರವಾಗಿರ್ಬೇಕು. ಅದಕ್ಕೆ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಮೊದಲಿರ್ಬೇಕು. ನಾವು ಸಮಾನತೆಯ ಪರವಾಗಿದ್ದೀವ, ಸಮಾನತೆಯ ವಿರೋಧಿಗಳಾಗಿದ್ದೀವ, ಮೊದಲು ಡಿಸೈಡ್ ಆಗ್ಬೇಕು. ನನಗೆ ಸಮಾನತೆ ಬೇಕು ಅನ್ನುವ ಬಯಕೆ ಇದ್ದಾಗ ನಾನು ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ. ನಾನು ಸಮಾನತೆ ಇರಬಾರ್ದು ಅಲ್ಲ. ನನಗೆ ಬಹಳ ಬೇಸರದ ಸಂಗತಿ ಏನಂದ್ರೆ, ಉದ್ಮುಲ್ ರಂಗರಾವ್ ಅನ್ನುವಂಥ ಒಬ್ಬ ಲಾಯರ್ ಇದೆ ಕರಾವಳಿಯಲ್ಲಿ. ಅವರ ಹಾಸ್ಟೆಲ್ನಲ್ಲಿ ಇವತ್ತು ಒಂದು ಬೋರ್ಡ್ ಇದೆ, ನನ್ನ ಈ ಹಾಸ್ಟೆಲ್ನಲ್ಲಿ ಅಲಕ್ಷಿತ ಸಮುದಾಯದ ಒಬ್ಬ ವಿದ್ಯಾರ್ಥಿ ಅಭ್ಯಾಸ ಮಾಡಿ ಅವನೊಂದು ಕೆಲಸ ಹಿಡಿದು, ಅವನು ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಪಕ್ಕದಲ್ಲಿ ಅವನ ಕಾರು ಎಬ್ಬಿಸುವ ಧೂಳು ನನ್ನ ತಲೆಯ ಮೇಲೆ ಬಿದ್ದಾಗ ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಬರ್ಸಿದ. 1933ರಲ್ಲಿ, ಇವತ್ತಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯಗಳೇ ಬಹಳಷ್ಟು ಹೊಸದನ್ನ ರೂಪಿಸ್ತಾ ಬಂದಿರೋದು. 1916ರಲ್ಲಿ ಆರಂಭ ಆದ ಯೂನಿವರ್ಸಿಟಿ ರೂಪಿಸಿದ ಕರ್ನಾಟಕ ಬಹಳ ವಿಭಿನ್ನವಾದ. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಟರಾವ್ ಮಾಡ್ತಾರೆ, ಮೈಸೂರು ಯೂನಿವರ್ಸಿಟಿ ಕೊಡಬಾರದು ಅಂತ. ಆಗ ನಾಲ್ವಡಿಯವರು ಮತ್ತು ವಿಶ್ವೇಶ್ವರಯ್ಯನವರು ಬಹಳ ದೊಡ್ಡ ತಾಕೀತು ಮಾಡಿ ಬ್ರಿಟಿಷರ ಹತ್ರ ಆರ್ಗ್ಯೂ ಮಾಡಿ ಯೂನಿವರ್ಸಿಟಿಯನ್ನ ತರ್ತಾರೆ. ಆಮೇಲೆ ಸಿಟಿ ಯೂನಿವರ್ಸಿಟಿ ಅಂತ ಆರಂಭ ಆಗುತ್ತೆ, ಬೆಂಗಳೂರು ಯೂನಿವರ್ಸಿಟಿ. ಆಮೇಲೆ ಅದು ಪ್ರಾದೇಶಿಕ ವಿಶ್ವವಿದ್ಯಾಲಯ ಆಗುತ್ತೆ. DC ಪಾವಟೆ ಅವರು ಮುಖ್ಯವಾಗಿ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಲಾ ಪ್ರೊಫೆಸರ್ ಆಗಿದ್ದಾಗ ಅಂಬೇಡ್ಕರ್ ಒಬ್ಬ ವಿದ್ಯಾರ್ಥಿಗೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂತ ಫ್ಯಾಕ್ಟ್ ಫೈಂಡ್ ಕಮಿಟಿಗಾಗಿ ಬರ್ತಾರೆ ಅಂಬೇಡ್ಕರ್. ಅವರು ಧಾರವಾಡಕ್ಕೆ ಬಂದ ಕಾರಣಕ್ಕಾಗಿ ಅಲ್ಲಿ ಕಾಲೇಜ್, ಕರ್ನಾಟಕ ಕಾಲೇಜ್ ಆರಂಭ ಆಗುತ್ತೆ, ಯೂನಿವರ್ಸಿಟಿ ಆಗುತ್ತೆ. ನಮ್ಮ ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ಕಥೆ ಇದೆ. ಈ ವಿಶ್ವವಿದ್ಯಾಲಯಗಳು ಕಲಿಸುವ ಕರಿಕ್ಯುಲಮ್ ಹೊಸದಾಗಿರ್ಬೇಕು, ಇವತ್ತಿನ ಬರ್ನಿಂಗ್ ಇಶ್ಯೂಸ್ ನ ಅಡ್ರೆಸ್ ಮಾಡುವ ಹಾಗಿರ್ಬೇಕು. ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಕುಂಭವೇ ಬದುಕನವರು ದೇವರ ಹೆಣ ಅಂತ ಒಂದು ಕಥೆ ಇದೆ. ತನ್ನ ದೇವರು ಅಂದ್ರೆ ಒಂದು ಬಸವ ಸತ್ತೋಗದಿರುತ್ತೆ, ಅದು ಸಾಯಿಲಿ ಅಂತ ಟೊಣ್ಣಿ ಮತ್ತೆ ಅವನ ಮಗ ಕಾಯ್ತಿರ್ತಾರೆ. ಯಾಕೆಂದ್ರೆ ಸತ್ರೆ ಅದರ ಮಾಂಸ ಮತ್ತು ಅದರ ಚರ್ಮ ತಗೊಂಡು ಮಾರಾಟ ಮಾಡೋದಷ್ಟು ಕಾಸು ಸಿಗುತ್ತೆ ಅಂತ ಅವನು ಯೋಚಿಸ್ತಿರ್ತಾರೆ. ಆದ್ರೆ ಅದನ್ನ ಅವರು ಯಾರಿಗೂ ಕೊಡಲ್ಲ, ಊಟ ಹಾಕ್ಬಿಡ್ತಾರೆ. ಊಟ ಹಾಕಿದಾಗ ಏನು ನೋಡಿ, ಅದ್ರ ಬಗ್ಗೆ ಭಾವನಾತ್ಮಕವಾಗಿದ್ದ ವಿಷಯ ಬೇರೆ, ಆದ್ರೆ ಅದರಿಂದ ಫುಡ್ ಸೆಕ್ಯೂರಿಟಿ ಆಗುತ್ತೆ ಅಂತ ಯೋಚಿಸುವ ವ್ಯಕ್ತಿಯ ಸ್ವರೂಪ ಬೇರೆ. ಬಹಳ ವಿಚಿತ್ರವಾದ ವಿಭಿನ್ನವಾದಂತಹ ಒಂದು ಕತೆ. ಅದಕ್ಕೆ ಇಲ್ಲಿ ನ್ಯಾಯ ನನಗೊಂದು ರೀತಿಯಲ್ಲಿ ಕಾಣುತ್ತೆ, ಸದಾಶಿವ ಅವ್ರಿಗೆ ಒಂದು ರೀತಿಯಲ್ಲಿ ಕಾಣುತ್ತೆ, ಗೋವಿಂದಯ್ಯನವ್ರಿಗೆ ಒಂದು ರೀತಿ ಕಾಣುತ್ತೆ, ಚರಿತ ಅವ್ರಿಗೆ ಒಂದು ರೀತಿ ಕಾಣುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ, ಮೇಡಮ್ ಅವ್ರಿಗೆ ಒಂದು ರೀತಿ ಕಾಣುತ್ತೆ. ಇಲ್ಲಿ ಗಂಡಸಿನ ಆಲೋಚನೆ ಹೆಣ್ಣಿಗೆ ಬೇರೆ ರೀತಿ ಕಾಣುತ್ತೆ. ಅದಕ್ಕೆ ಜೆಂಡರ್ ಇಶ್ಯೂಸ್, ನಾವು ಇತ್ತೀಚಿನ ಒಂದು ಚರ್ಚೆಯಲ್ಲಿ ಕಾಡುಗೊಲ್ಲ ಸಮುದಾಯದ ಹೆಣ್ಣು ಮಕ್ಕಳ ಸ್ಥಿತಿಗತಿಗಳನ್ನ ಕುರಿತು ಚರ್ಚೆ ಮಾಡುವಾಗ ಬಹಳ ಭೀಕರವಾದ ಪರಿಸ್ಥಿತಿಯನ್ನ ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಸರೌಂಡಿಂಗ್, ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಆ ಮಕ್ಕಳು, ಹೆಣ್ಮಕ್ಳು ಫೇಸ್ ಮಾಡ್ತಾರೆ. ನಾವೆಲ್ಲ ಅವನ್ನ ನೋಡಿದಾಗ ಯಾವ ಕಾಲದಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ. ಅದಕ್ಕೆ ನ್ಯಾಯ ಅನ್ನೋದು ಅದು ಜೆಂಡರ್ ಇಶ್ಯೂನೂ ಆಗಿರುತ್ತೆ, ಸೋಷಿಯಲ್ ಇಶ್ಯೂನೂ ಆಗಿರುತ್ತೆ, ಹಾಗೇನೆ ಪ್ರಾದೇಶಿಕ ಇಶ್ಯೂ ಆಗಿದೆ. ಸಾಮಾನ್ಯ ನೀವೆಲ್ಲ 371J ಅನ್ನೋ ರಿಸರ್ವೇಶನ್ ಬಗ್ಗೆ ಕೇಳಿರ್ತೀವಿ. ಈ AWS ಹೆಂಗ್ ಮಾಡಿದ್ರು ಅಂದ್ರೆ 144 ಜಾತಿ ಪಟ್ಟಿ ಮಾಡ್ಬಿಟ್ಟು ಸಂಸತ್ತಿ ಮಾಡಿಸುವಾಗ 5 ಜಾತಿಗಳಿಗೆ ಮಾತ್ರ ಇಟ್ರು. ಅದಕ್ಕೆ ಎಷ್ಟು ಪರ್ಸೆಂಟ್? 2% ಇರೋರಿಗೆ 10%. ಈ ದೇಶದಲ್ಲೇ ಅಲ್ಲಿ ಆಗಕ್ ಸಾಧ್ಯ. ಇರೋಷ್ಟು ಜನರಿಗೆ ಮೀಸಲಾತಿ ಕೊಡೋದು ಕಷ್ಟ ಇದೆ, ಅವರಿಗೆ 3ಕ್ಕೂ ಹೆಚ್ಚು ಕೊಟ್ಟು ಕೊಟ್ಟಿದ್ದಾರೆ. ಅದ್ ಹೆಂಗಿರುತ್ತೆ? 1ರಿಂದ 50 GM ಇರ್ತಾರೆ. ಇವರು 51ರಿಂದ 60 ಉಳಿದ ಎಲ್ಲಾ ಪೋಸ್ಟ್ಗಳನ್ನು ದೋಚ್ಕೊಂಡ್ಬಿಡ್ತಾರೆ. ನಿಮಗೆ ಇನ್ನು ಉಳಿದು ಸಿಗೋದೇನಿದೆ? 40%. ಸೊ ಅದಕ್ಕೆ ಯಾವಾಗ್ಲೂ ಯಾರು ಆಳ್ತಾರೆ ನಮ್ಮನ್ನ, ಯಾರಿಗೆ ಅದನ್ನ ಎಲ್ಲಿ ಯೋಚನೆ ಮಾಡ್ಬೇಕು?
ನಾವು ಓಟ್ ಹಾಕೋ ದಿನ ಯೋಚನೆ ಮಾಡೋದು. ಇವತ್ತು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ. ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವೇ ನಮಗಿಲ್ಲ. ಅಷ್ಟು ಮಟ್ಟಿಗೆ ಫೇಲ್ ಆಗೋಗಿಲ್ಲ. ಓಟನ್ನು ಮಾಡ್ತಾರೆ, ಓಟನ್ನ ತ್ಯಜಿಸಿ. ಇವು ಡ್ಯಾಮೇಜ್ ಅಲ್ಲಿಂದ ಶುರು ಆಗ್ತವೆ, ತಳಪಾಯದಿಂದ ಶುರು ಆಗ್ತವೆ. ಈಗ ನಾವು ಬರೀ ಮೇಲ್ಸ್ತರದಲ್ಲಿ ಕೆಲಸ ಮಾಡಿ ಆಲೋಚನೆ ಮಾಡಿದ್ರೆ ಪ್ರಯೋಜನ. ಫಂಡಮೆಂಟಲ್ ಆಗಿ ಸೊ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಹೋಗಿದ್ದಾರೆ. ಒಬ್ಬರು ಇಬ್ಬರು ನಾನು ಹೇಳಿ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ನಾಲ್ವಡಿ ಕೃಷ್ಣರಾಜ, ಹಾಗೇನೆ ಬಾಬುಮರ ಅಂಬೇಡ್ಕರ್, ಬಾಬು ಜಗಜೀವನರಾಮ್. ಅಂಬೇಡ್ಕರ್ ಹೊರಗಡೆ ಏನ್ ಕೆಲಸ ಮಾಡಿದ್ರು, ಹೋರಾಟದ ಮುಖೇನ ಸಾಮಾಜಿಕ ಸಂಘರ್ಷಕ್ಕೆ ಬೆಳೆದ್ರು. ಅದನ್ನ ಸಂಸತ್ತಿನಲ್ಲಿ ಬಹಳ ಅದ್ಭುತವಾಗಿ ಕೆಲಸಗಳನ್ನು ಮಾಡಬಹುದು. ಎರಡೂ ಆಧುನಿಕ ಭಾರತದ ಬಹುಮುಖ್ಯವಾದ ವಿಚಾರಧಾರೆಗಳಾಗಿ ನಾವು ಸ್ವೀಕರಿಸ್ತೀವಿ. ನಾಟ್ ಪರ್ಸನಾಲಿಟಿ. ನಾವು ಪರ್ಸನಾಲಿಟಿ ಏನ್ ಮಾಡ್ಕೊತೀವಿ, ವಿಚಾರವಾಗಿ ತಿಳ್ಕೊಳ್ಳೋದು. ಅದರ ಒಂದು ವ್ಯಕ್ತಿ ಆಗ್ತೀವಿ. ವ್ಯಕ್ತಿ ಅಲ್ವಾ, ವಿಚಾರಧಾರೆ. ಮೇಲ್ಜಾತಿಗಳ ನಡುವೆ ಇದ್ದು ಕೂಡ ತಮ್ಮ ಹಕ್ಕು ಬಾಧ್ಯತೆಗಳಿಗೆ ತಮ್ಮ ಜನಸಮುದಾಯ ಬೇಕಾಗಿರುವಂತಹದ್ದನ್ನ ಸಂಸತ್ತಿನಲ್ಲಿ ಮಾಡಿದ ಮೊದಲ ಪ್ರಯತ್ನವಾಗಿ ಭಾರತದವರಿಗೆ ಒಬ್ಬರು. ಇಂದು ಈ ಸಾಮಾಜಿಕ ನ್ಯಾಯದ ಪ್ರವೇಶಿಕೆ ಎಂಬ ವಿಷಯದ ಕುರಿತು ಒಂದು ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿದ್ದೀರಾ. ಅದರಲ್ಲಿ ಇಂದು ಪ್ರಸ್ತುತ ನಾನು ಸಾಮಾಜಿಕ ನ್ಯಾಯ, ಅದರಲ್ಲಿ ಜ್ಯೋತಿಬಾ ಫುಲೆ, ಡಾಕ್ಟರ್ BR ಅಂಬೇಡ್ಕರ್ ಎಲ್ಲಾ ವರ್ಗದ ಜನರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಧಮನೀಯವಾದ ಅಥವಾ ವಂಚಿತ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಅವರಿಗೆ ನೀಡುವಂತಹ ಸಮಾನ ಹಕ್ಕುಗಳಾಗಿರ್ಬಹುದು, ಸಮಾನ ಅವಕಾಶಗಳಾಗಿರ್ಬಹುದು, ಸಮಾನ ಗೌರವ, ಸಮಾನತೆಯನ್ನ ಒದಗಿಸುವಂತಹ ಒಂದು ತತ್ವಗಳನ್ನ ಇದು ಒಳಗೊಂಡಿರುತ್ತೆ. ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡೋದು. ಕಾನೂನಿನ ಮುಂದೆ ಯಾವುದೇ ಜಾತಿಗಳಾಗಿರ್ಬಹುದು, ಯಾವುದೇ ಧರ್ಮಗಳಾಗಿರ್ಬಹುದು, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಕೂಡ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಮಾನರು. ಹಾಗೆ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡೋದಾದ್ರೆ ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ ಹಾಗೂ ರಾಜಕೀಯ ನ್ಯಾಯ, ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಸಮಾನ ಅವಕಾಶಗಳನ್ನ ಕೊಡೋದು. ಸಾಮಾಜಿಕ ಸಮಾನತೆಯನ್ನ ಯಾಕೆ ತರಬೇಕು ಅಂತ ಅನ್ನಿಸ್ತು. ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲದೆ ಇದ್ದಾಗ, ಯಾಕಂತಂದ್ರೆ ಪ್ರತಿಯೊಬ್ಬರು ಎಲ್ಲಾ ವಿಚಾರಗಳನ್ನು ಕೂಡ ಜಾತಿಯ ಹಿನ್ನೆಲೆಯಲ್ಲಿ ನೋಡ್ತಾ ಬರ್ತಾರೆ. ಬಾಬು ಜಗಜೀವನ್ ರಾಮ್ ಆಗಿರ್ಬೋದು, ಜ್ಯೋತಿಬಾ ಫುಲೆರವರಾಗಿರ್ಬೋದು, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಆಗಿರ್ಬೋದು. ಪ್ರತಿಯೊಬ್ಬರ ಒಂದು ಚಿಂತನೆ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ಸಮಾನತೆಯನ್ನ ತರುವಂತದ್ದು. ಹಾಗೆ ಇಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆರವರು ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಒಬ್ಬ ಉತ್ತಮ ಸಮಾಜ ಸುಧಾರಕರು, ಶಿಕ್ಷಣ ಪ್ರೇಮಿಯು ಹಾಗೂ ಸಾಮಾಜಿಕ ನ್ಯಾಯ ಹೋರಾಟಗಾರರಾಗಿರ್ತಾರೆ. ಇವರು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಗಳನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಕೆಳವರ್ಗದವರ ಸಮುದಾಯಗಳಿಗೆ, ಅವರ ಹಕ್ಕುಗಳಿಗೆ, ಅವರಿಗೆ ಸಮಾನತೆಯನ್ನ ತರುವಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಜಾತಿ ವ್ಯವಸ್ಥೆಯನ್ನ ವಿರೋಧವನ್ನ ಮಾಡ್ತಾರೆ. ಸಮಾಜದಲ್ಲಿರುವಂತಹ ಜಾತಿ ಆಧಾರಿತ ಭೇದ ಭಾವಗಳನ್ನ, ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್ ಗಳನ್ನ ಅದನ್ನ ಹೋಗಲಾಡಿಸ್ಬೇಕು ಅನ್ನೋದನ್ನ ಹೋರಾಟದ ಮೂಲಕ ಪ್ರಯತ್ನಗಳನ್ನ ನಡೆಸ್ತಾರೆ. ಈ ಸಾಮಾಜಿಕ ನ್ಯಾಯ ಈ ವಿಷಯದ ಬಗ್ಗೆ ಇಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಈ ಅಧ್ಯಯನಕ್ಕೆ ಮತ್ತೆ ಈ ವಿಷಯ ಮಂಡನೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಸದಾಶಿವ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಂಟ್ರೊಡಕ್ಷನ್ ನಲ್ಲಿ ಸರ್ ತುಂಬಾ ಮಾತಾಡಿದ್ದಾರೆ ಸಾಮಾಜಿಕ ನ್ಯಾಯದ ಬಗ್ಗೆ. ಹಾಗೆ ರಮ್ಯಾ ಮೇಡಮ್ ಕೂಡ ಅಂಬೇಡ್ಕರ್ ಅವರ ಮತ್ತೆ ಜಗಜೀವನ್ ರಾಮ್ ಅವರ ಕಾಂಟ್ರಿಬ್ಯೂಷನ್ಸ್, ಅವರ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆ ಸಮಾಜಕ್ಕೆ ಅದ್ರ ಬಗ್ಗೆ ಹೇಳಿದ್ದಾರೆ. ಈಗ ನಾನು ತುಂಬ ಬ್ರೀಫ್ ಆಗಿ ನಿಮಗೆ ಸಾಮಾಜಿಕ ನ್ಯಾಯದ ಮುಂಚೆ ಅದಕ್ಕೆ ನ್ಯಾಯ ಅಂದರೆ ಏನು, ನ್ಯಾಯದ ವಿವಿಧ ರೀತಿಗಳೇನು, ಮತ್ತು ಸಾಮಾಜಿಕ ನ್ಯಾಯದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್, ಸಂವಿಧಾನದ ವಿಷಯಗಳು ಏನೇನು ಇರುತ್ತೆ,
ಮತ್ತೆ ಅದರ ಜೊತೆಗೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ವಿತರಣಾತ್ಮಕ ನ್ಯಾಯ ಅಂದರೆ ಏನು, ಅದರಲ್ಲಿರೋ ತೊಂದರೆಗಳೇನು, ಇದರ ಬಗ್ಗೆ ನಾವು ತುಂಬ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಮೊದಲನೇದಾಗಿ ಸಾಮಾಜಿಕ ನ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ನ್ಯಾಯ ಅಂದರೆ ಏನು ಇದನ್ನು ನಾವು ತಿಳ್ಕೋಬೇಕು. ಯಾಕೆಂದರೆ ಇದು ತುಂಬ ಕಷ್ಟವಾದ ವಿಚಾರ. ಸರ್ ಬೆಳಗ್ಗೆ ಹೇಳಿದ್ರು ನ್ಯಾಯನ ನಾವು ತುಂಬ ಡೆಫಿನೇಷನ್ ಅಂತ ನಾವು ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬ ಮನುಷ್ಯನ ವ್ಯಕ್ತಿಯ ವಿಚಾರಕ್ಕೆ ಅನುಗುಣವಾಗಿ ನಾವು ನ್ಯಾಯವನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಆಮೇಲೆ ಅವರ ಇಂಡಿವಿಜುವಲಿಸ್ಟಿಕ್ ಕನ್ಸೆಪ್ಷನ್ ಏನಿದೆ ಅದು ಬದಲಾವಣೆ ಆಗುತ್ತೆ. ಈಗ ನನಗೆ ನ್ಯಾಯ ಏನಿರುತ್ತೋ ಅದು ಬೇರೆಯವ್ರಿಗೆ ನ್ಯಾಯ ಅಲ್ಲದೆ ಇರ್ಬೋದು, ಅಥವಾ ಅವರ ವಿಚಾರ ಏನಿರುತ್ತೋ ಅದು ನನಗೆ ಸರಿ ಅನ್ನಿಸದೇ ಇರ್ಬೋದು. ಸೊ ಹಾಗಾಗಿ ಈ ನ್ಯಾಯವನ್ನು ನಾವು ಇದೇ ಥರ ಈ ಡೆಫಿನೇಷನ್ ಅಥವಾ ಇದೇ ಥರ ವಿಚಾರಣೆ ಇದೆ ಅಂತ ಹೇಳೋಕ್ಕೆ ತುಂಬ ಕಷ್ಟ. ಸೊ ಆದರೂ ಈ ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡ್ತಾರೆ. ಏನು ನ್ಯಾಯ ಅಂದರೆ ಇಟ್ ಈಸ್ ಎ ಕಾನ್ಸೆಪ್ಟ್ ಆಫ್ ಜಸ್ಟ್ ಫೇರ್ನೆಸ್. ಅಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಯಾವ್ಯಾವ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಏನೇನೋ ಅವಕಾಶಗಳು ಸಿಗಬೇಕು ಅದನ್ನು ನಾವು ನ್ಯಾಯ ಅಂತ ಅನ್ಬೋದು. ಸೊ ಇಲ್ಲಿ ಮೇ ಬಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮೊರಾಲಿಟಿ. ಸೊ ನಿಮಗೆ ಮಾರಲ್ ಅಥವಾ ನೈತಿಕತೆ ಅನ್ನೋದು ಒಬ್ಬರಿಗೆ ನ್ಯಾಯ ಆಗಿರ್ಬೋದು. ಕಾನೂನಿನ ವಿಚಾರಕ್ಕೆ ಬಂದಾಗ ನಾವೇನು ನಿರ್ವಹಿಸ್ತೀನಿ ಅಂತಂದ್ರೆ ಕಾನೂನು ಸರಿಯಾದ ರೀತಿಯಲ್ಲಿ ಇರಬೇಕು, ಅದೇ ಒಂದು ನ್ಯಾಯ ಅಂತ ಹೇಳ್ತೀನಿ. ಅಥವಾ ಫಿಲಾಸಫಿಕಲ್ ಥಾಟ್ ಆಗಿ ಹೋದ್ರೆ, ಫಿಲಾಸಫರ್ ವಿಷಯಕ್ಕೆ ಹೋದ್ರೆ, ಸೊ ಅದಕ್ಕೆ ನ್ಯಾಯ ಅಂತಂದ್ರೆ ಏನಂತಾರೆ ಅವರು ಮೊರಾಲಿಟಿ. ಸೊ ನೈತಿಕವಾಗಿ ನೀತಿ ನಿಯಮ ಇದ್ ರೀತಿ ಏನ್ ಮಾಡ್ತೀರೋ ಅದನ್ನ ನ್ಯಾಯ ಅಂತ ಹೇಳಿ ಕರಿತೀವಿ. ಸೊ ಜಸ್ಟ್ ಮೀನಿಂಗ್ ಇಟ್ ಈಸ್ ಅ ರೈಟ್ ಆಫ್ ಲಾ, ಪ್ರಾಪರ್ ಸಿಸ್ಟಮ್ ಆಫ್ ಲಾ. ಆಮೇಲೆ ನಾನು ಹೇಳಿದಾಗ ಇದನ್ನ ತುಂಬಾ ಕಷ್ಟ ಅದನ್ನ ವಿಶ್ಲೇಷಣೆ ಮಾಡೋದು ಅದರ ಬಗ್ಗೆ, ಯಾಕೆಂದ್ರೆ ತುಂಬಾ ಡೀಪ್ ಆಗಿ ನಾವು ಅದನ್ನ ಹೇಳ್ಬೇಕಾಗುತ್ತೆ. ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇದ್ರ ಬಗ್ಗೆ ಸೊ ದ ಕಾನ್ಸೆಪ್ಟ್ ಆಫ್ ಜಸ್ಟಿಸ್. ಸೊ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ಗೆ ಬಂದ್ರೆ ಇದೇನು ಹೊಸದಾಗಲ್ಲ. ಸರ್ ಹೇಳಿದ್ರು ಧರ್ಮ ಅನ್ನೋದು ನ್ಯಾಯ ಅನ್ನೋದು ನಾವೇನು ಹೊಸದಾಗಿ ಈಗ ಕಾಣ್ತಾ ಇಲ್ಲ, ಅದು ಸಿವಿಲೈಸೇಷನ್ ಇಂದನೇ ಶುರುವಾಗಿದೆ. ತುಂಬಾ ಹಳೆಯದಾದ ವಿಚಾರ. ಕಾನ್ಸೆಪ್ಟ್ ಆಫ್ ಧರ್ಮ, ನ್ಯಾಯ, ನೀತಿ ಮನುಸ್ಮೃತಿನಲ್ಲಿ ಇರ್ಬೋದು, ಸ್ಮೃತಿ, ಶ್ರುತಿ, ಈ ತರ ವಿವಿಧ ರೀತಿಯಲ್ಲಿ ಅವರು ನ್ಯಾಯವನ್ನ ವಿಶ್ಲೇಷಣೆ ಮಾಡ್ತಾರೆ. ದಂಡ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ದಂಡ, ನೀವೇನು ಈಗ ಕಾಂಪನ್ಸೇಷನ್ ಅಥವಾ ಅವ್ರಿಗೆ ಪನಿಷ್ಮೆಂಟ್ ಅಂತ ಕೊಡ್ತೀರಲ್ವ, ಸೊ ಆವಾಗ ಅವಾಗಿಂದನೇ ಶುರುವಾಗಿದೆ. ಬಟ್ ಅದರ ರೀತಿ, ಅದನ್ನ ನೋಡುವಂತ ರೀತಿ ನೀತಿಗಳು ಅದು ಬದಲಾವಣೆ ಆಗ್ತಾ ಬಂದಿದೆ. ಮನುಷ್ಯ ಹೇಗೆ ಬದಲಾವಣೆ ಆಗ್ತಾ ಹೋಗ್ತೀವಿ, ಕಾನೂನು ಅದೇ ರೀತಿ ನಾವು ಬದಲಾವಣೆಯನ್ನ ಮಾಡ್ತಾ ಹೋಗ್ತೀವಿ. ಸಮಾಜಕ್ಕೆ ಅನುಗುಣವಾಗಿ ಕಾನೂನನ್ನ ಬದಲಾವಣೆ ಮಾಡ್ತೀವಿ. ಕಾನೂನಿಗೆ ಬದಲಾವಣೆ ಆದ ಹಾಗೆ ಆ ಮನುಷ್ಯ ಅವರ ಬಯಸೋ ರೀತಿ ನೀತಿಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾನ್ಸೆಪ್ಟ್ ಆಫ್ ನ್ಯಾಯ, ಧರ್ಮ ಏನಿದೆ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅಂದ್ರೆ ಕಾನೂನು ಎಲ್ಲರಿಗೂ ಸಮಾನ, ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿರ್ಬೇಕು. ಬಟ್ ಎಲ್ಲ ಟೈಮಲ್ಲೂ ನಾವು ಕಾನೂನನ್ನ ಎಲ್ಲ ಸಮಾನ ರೀತಿಯಲ್ಲಿ ಹಂಚಿಸಕ್ಕೆ ಆಗಲ್ಲ. ಆಬ್ವಿಯಸ್ಲಿ ಇಟ್ ಇಸ್ ಗುಡ್, ನಾವು ಎಲ್ಲರಿಗೂ ಸಮಾನವಾಗಿ ಕಾನೂನನ್ನು ಮತ್ತು ಕಾನೂನಿಗೆ ಎಲ್ರಿಗೂ ಸಮಾನರಾಗಿರೋದು ಸರಿ. ಬಟ್ ಎಲ್ಲ ಟೈಮಲ್ಲೂ ಆಗಲ್ಲ. ಯಾಕೆಂದ್ರೆ ಈ ಒಂದು ನೀವು ಸ್ಲೈಡ್ ನೋಡಿದ್ರೆ ಅರ್ಥ ಆಗುತ್ತೆ. ನೋಡಿ, ಆ ವ್ಯಕ್ತಿ ದೊಡ್ಡದಾಗಿ ಹೈಟ್ ಆಗಿರೋ ವ್ಯಕ್ತಿ ಅವನ್ನೆಲ್ಲ ಚೆನ್ನಾಗಿ ನೋಡ್ತಾನೆ, ಚಿಕ್ಕದಾಗಿರೋನು ಅವ್ನಿಗೆ ನೋಡಕ್ಕೆ ಅವಕಾಶಗಳಿಲ್ಲ. ಸೊ ನೀವು ಏನ್ ಮಾಡ್ಬೇಕು, ನೀವು ನ್ಯಾಯ ಯಾವಾಗ ಕೊಡ್ಬೋದು, ಅವನಿಗೂ ಒಂದು ಕರೆಕ್ಟ್ ಆಗಿ ಅವ್ನು ನೋಡಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಆ ಸಮಾನತೆಯಲ್ಲಿ ನೀವು ನ್ಯಾಯವನ್ನು ಕಾಣ್ಬೋದು. ಸೊ ಜಸ್ಟಿಸ್ ಇಟ್ ಈಸ್ ನಥಿಂಗ್ ಬಟ್ ರೈಟಿಯಸ್ನೆಸ್, ಪ್ರಾಪರ್ ಫೇರ್ನೆಸ್ ವಿತೌಟ್ ಡಿಸ್ಕ್ರಿಮಿನೇಷನ್. ನೀವು ಯಾರಿಗೂ ಒಂದು ಅಸಮಾನರಾಗಿ ನೋಡದೆ ಅವರಿಗೆ ಸರಿಯಾದ ಸಮಯದಲ್ಲಿ ಏನೇನು ಅವಕಾಶಗಳನ್ನ ಕೊಡ್ತೀರೋ ಅದನ್ನ ನಾವು ಈಕ್ವಾಲಿಟಿ, ಗುಡ್ ಕಾನ್ಶಿಯಸ್ನೆಸ್, ಸೊ ಇದೆಲ್ಲ ನೀವು ಮೊರಾಲಿಟಿಯಲ್ಲಿ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಕ್ವಾಲಿಟಿ ಆಫ್ equality, it is totally different from the concept of equity. So equity ನೀವು ಯಾವಾಗ ಕೊಡ್ಬೋದು ಅಂತಂದ್ರೆ ಆ ವ್ಯಕ್ತಿಗೆ ಯಾವಾಗ ಅವಕಾಶವನ್ನ ಸರಿಯಾಗಿ ಕೊಡ್ಬೋದು ಅವಾಗಲೇ ಕೊಡ್ಬೋದು. ನೆಕ್ಸ್ಟ್ ಸೊ ಕೈಂಡ್ಸ್ ಆಫ್ ಜಸ್ಟಿಸ್ಗೆ ಬಂದ್ರೆ, ಸೊ ಜಸ್ಟಿಸ್ ಅಲ್ಲಿ ಒಂದು 4-5 ತರ ಜಸ್ಟಿಸ್ ಇದೆ.
ಒಂದು ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ ಅಂತ ಹೇಳಿ ಕರಿತೀವಿ. ಎಕನಾಮಿಕ್ ಜಸ್ಟಿಸ್ ಅಂದ್ರೆ ಆರ್ಥಿಕವಾಗಿ ಕೊಡುವಂತಹ ನ್ಯಾಯ, ಮತ್ತೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ, ಅದರ ಬಗ್ಗೆ ಏನು ಚರ್ಚೆಗಳು ನಡೀತಾ ಇದೆ ಅದು, ಮತ್ತೆ ಪೊಲಿಟಿಕಲ್ ಜಸ್ಟಿಸ್ ರಾಜಕೀಯವಾಗಿ, ಮತ್ತೆ ಲೀಗಲ್ ಜಸ್ಟಿಸ್ ನಮ್ಮ ಕಾನೂನಿನಲ್ಲಿ ಏನು ಕೋರ್ಟ್ ಮೂಲಕ ನೀವು ತಗೊಳ್ತಿರೋ ಜಸ್ಟಿಸ್, ಸೊ ಅದನ್ನು ಲೀಗಲ್ ಜಸ್ಟಿಸ್ ಅಂತ ಹೇಳಿ ಕರಿತೀವಿ. ಸೊ ಜಸ್ಟಿಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಬ್ರಾಡ್ ಆಗು ನೀವು ಎಲಾಬ್ರೇಟ್ ಮಾಡ್ಬೋದು. ಯಾಕೆಂದ್ರೆ ಅಕ್ವಿನಾಸ್ ಥಿಯರಿ ಪ್ರಕಾರ ಅಕ್ವಿನಾಸ್ ಹೇಳ್ತಾನೆ ಜಸ್ಟಿಸ್ ಅಂದ್ರೆ ಏನು, ಜಸ್ಟಿಸ್ ಇಟ್ ಇಸ್ ವಿಚ್ ಇಸ್ ನಾಟ್ ಅನ್ಜಸ್ಟ್ ಲಾ. ಯಾವುದು ಅನ್ಜಸ್ಟ್ ಕಾನೂನು ಇರಲ್ವೋ, ಲಾ ಯಾವುದು ಇರಲ್ವೋ ಅದನ್ನ ನಾವು ಜಸ್ಟ್ ಲಾ ಅಂತ ಹೇಳಿ ಕರಿತೀವಿ. ಇಟ್ಸ್ ವೆರಿ ಡಿಫಿಕಲ್ಟ್. ಆಮೇಲೆ ಜಸ್ಟಿಸ್ ಅನ್ನೋದನ್ನ ನೀವು ಡಿನೈಲ್ ಎಲ್ಲಿ ನೀವು ಕೊಡಬೇಕಾಗಿದ್ರೆ ಕೊಡೋದಿಲ್ವೋ ಅದು ಇನ್ಜಸ್ಟಿಸ್. ಮತ್ತೆ ಕೋರ್ಟ್ ಜಸ್ಟಿಸ್ ಅಂತಂದ್ರೆ ಕೋರ್ಟ್ ಯಾವ ರೀತಿ, ಲೈಕ್ ಯಾರು ಅಫೆನ್ಸಸ್ ಅನ್ನ ಮಾಡಿದ್ರೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಮಾಡಿದ್ರೆ ಅವ್ರಿಗೆ ಏನು, ಅವರ ವ್ಯಕ್ತಿಗಳಿಗೆ ಏನು ನ್ಯಾಯ ಕೊಡಬೇಕು, ಕಾಂಪನ್ಸೇಷನ್ ಅಥವಾ ಪನಿಷ್ಮೆಂಟ್ ಮಾಡೋ ಮೂಲಕ ಕೊಡಬೇಕು, ಅದನ್ನ ಕೋರ್ಟ್ ಜಸ್ಟಿಸ್ ಮೂಲಕ ಹೇಳಿ ಕರಿತೀವಿ. ಆಮೇಲೆ ಇನ್ನು ಪ್ರೊಸೀಜರಲ್ ಜಸ್ಟಿಸ್, ಏನೇನು ಅದರ ರೀತಿ ನೀತಿಗಳಿರುತ್ತೋ ಅದನ್ನೆಲ್ಲ ಪಾಲಿಸೋದಕ್ಕೂ ಕೂಡ ಪ್ರೊಸೀಜರಲ್ ಜಸ್ಟಿಸ್ ಅಂತ ಹೇಳಿ ಕರಿತೀವಿ. ಇದಲ್ಲದೆ ಡಿಫ್ರೆಂಟ್ ಕೈಂಡ್, ಡಿನೈಲ್ ಆಫ್ ಜಸ್ಟಿಸ್, ಕೋರ್ಟ್ ಜಸ್ಟಿಸ್, ಪ್ರೊಸೀಜರಲ್ ಜಸ್ಟಿಸ್, ಇದು ಕೂಡ ನೀವು ಇದಕ್ಕೆ ಆಡ್ ಮಾಡ್ಕೋಬಹುದು. ಸೊ ಕಮಿಂಗ್ ಟು ನ್ಯಾಚುರಲ್ ಜಸ್ಟಿಸ್ ಕಾನ್ಸೆಪ್ಟ್, ಇಟ್ ಇಸ್ ಎಲ್ಲರಿಗೂ ಗೊತ್ತಿದ್ದಂಗೆ ಇದು ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ವಾಟ್ ಇಸ್ ರೈಟ್ ಅಂಡ್ ರಾಂಗ್, ನೀವು ಯಾವುದು ಸರಿ ಅಥವಾ ತಪ್ಪು ಅಂತ ಹೇಳಿ ನಿಮಗೆ ವಿಶ್ಲೇಷಣೆ ಮಾಡ್ಕೋತೀರೋ ಬೈ ಅಪ್ಲಿಕೇಶನ್ ಆಫ್ ಮಾರಾಲಿಟಿ, ಮಾರಲ್ ಪ್ರಿನ್ಸಿಪಲ್, ನೈತಿಕತೆಯ ಒಂದು ಅದನ್ನ ಅಳವಡಿಸಿಕೊಂಡು ನಮ್ಗೆ ಗೊತ್ತಾಗುತ್ತೆ ಈಗ ಕೆಲಸಗಳನ್ನ ಮಾಡೋದು ಕಾನೂನಿನ ಮೂಲಕ ಅಥವಾ ನೈತಿಕವಾಗಿ ಇದು ಸರಿ ಅಥವಾ ತಪ್ಪು ಅನ್ನೋದನ್ನ ನಾವೇನ್ ಹೇಳ್ತೀವಿ ಅದು ನ್ಯಾಚುರಲ್ ನೈಸರ್ಗಿಕವಾಗಿ ಬಂದು. ಈಗ ನಿಮ್ಮ ಡಿವೈನ್ ಲಾಸ್ ಅಂತ ಏನೇನು ಹೇಳ್ತೀವಲ್ವಾ, ಈ ಡಿವೈನ್ ಪ್ರಿನ್ಸಿಪಲ್ಸ್, ಲೈಕ್ ನೀವೇನು ರಿಲಿಜಿಯಸ್ ಪ್ರಿಸೆಪ್ಟ್ಸ್ ಎಲ್ಲ ಹೇಳ್ತೀರಾ ಅಥವಾ ಈ ನಮ್ಮ ಧಾರ್ಮಿಕ ಬುಕ್ಗಳು, ಸೊ ಅಲ್ಲಿಂದ ನಮ್ಗೆ ಗೀತಾ ಆಗಿರ್ಬೋದು, ಉಪನಿಷತ್ತು ಆಗಿರ್ಬೋದು, ಅಥವಾ ಈ ಬೈಬಲ್ ಆಗಿರ್ಬೋದು, ಇದರಲ್ಲೆಲ್ಲ ನಮ್ಗೆ ಮೊರಾಲಿಟಿನ ಹೇಳ್ಕೊಡ್ತಾರೆ. ಇದು ಸರಿಯಾದ ದಾರಿ, ಈ ರೀತಿಯಲ್ಲಿ ನೀವು ನಡಿಬೇಕು, ಇದು ರೀತಿ ಮಾಡಿದ್ರೆ ಇದು ತಪ್ಪಾಗುತ್ತೆ. ಸೊ ಇದೆಲ್ಲ ಏನು ನಮ್ಗೆ ನೈತಿಕತೆ, ರೈಟ್ ಅಥವಾ ರಾಂಗ್ ಪ್ರಿನ್ಸಿಪಲ್ಸ್ ನ ಹೇಳ್ಕೊಡುತ್ತೋ ಅದು ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುತ್ತೆ. ಪ್ರಿಯ ಎ ಜಗದೀಶ್ ಅವರು ನ್ಯಾಯದ ರೂಪಗಳು, ಸಾಮಾಜಿಕ ನ್ಯಾಯ ಮತ್ತು ವಿತರಣಾತ್ಮಕ ನ್ಯಾಯದ ಕುರಿತು ತಾವು ಸುದೀರ್ಘವಾಗಿ ತಮ್ಮ ಪ್ರಬಂಧವನ್ನು ಮಾಡಿಸಿದ್ದಾರೆ. ಅವರಿಗೆ ತಮ್ಮ ಪರವಾಗಿ ಧನ್ಯವಾದಗಳು. ನಾನು ಈಗಾಗಲೇ ಸಮಯದ ಮೌಲಿಕವಾಗಿ ಮುಗಿಸ್ತಾ ಇದೆ. ವಿಸ್ತರಣಾ ಕೇಂದ್ರದ ವತಿಯಿಂದ ಸಾಮಾಜಿಕ ನ್ಯಾಯದ ಪ್ರವೇಶಕ್ಕೆ ಅನ್ನುವಂಥ ಈ ಒಂದು ವಿಚಾರ ಸಂಕಿರಣದ